999 ಪರ್ ಸ್ಕ್ವೇರ್ ಫೀಟ್ ಹಂಗೆ ಒಂದು ಹೊಸ ಲೇಔಟ್ ನ ತೋರಿಸ್ತಾ ಇದೀವಿ. ಅದು ಕೂಡ ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ ಅಂತೇಳಿ 20 ಎಕರೆಗಿಂತ ಜಾಸ್ತಿ ಜಾಗದಲ್ಲಿ ಮಾಡಿರ್ತಕ್ಕಂಥ ಲೇಔಟ್. ಹೌದು ಸರ್, ಟೋಟಲ್ 251 ಸೈಟ್ಸ್ ಇದೆ. ಅಷ್ಟು ಅವೈಲಬಿಲಿಟಿ ಇದೆ ಸರ್. 45% ಅಷ್ಟು ಎಮ್ಯುನಿಟೀಸ್ಗೆ, ಪಬ್ಲಿಕ್ ಸರ್ವಿಸ್ಗೋಸ್ಕರ, ಪಬ್ಲಿಕ್ ಅಮ್ಯುನಿಟೀಸ್ಗೋಸ್ಕರ ನಾವು ಜಾಗನ ಬಿಟ್ಟಿದ್ದೀವಿ ಸರ್. ಇದು ಬಂದು ನಿಮಗೆ 1200, 1500, 2400 ಆ್ಯಂಡ್ 4000 ಹಿಂಗೆ ಎಲ್ಲ ಡೈಮೆನ್ಷನ್ಗಳಲ್ಲಿ ಇದು ಸಿಗ್ತಾ ಇದೆ. ಆಲ್ಮೋಸ್ಟ್ ಒಂದು ಪಾರ್ಕ್ ಅಂತ ಬಿಟ್ಟಿದ್ದೀವಿ. ಈ ಪಾರ್ಕು ಈ ತುದಿ ನಮ್ದು ಏನಿದೆ 20 ಎಕರೆ ಪೂರ್ತಿ ಇಲ್ಲಿಂದ ಹಿಡಿದು ಅಲ್ಲಿ ಎಂಡ್ ತನಕನೂ ಪಾರ್ಕ್ ಮಾಡ್ಬಿಟ್ಟಿದ್ದೀವಿ. ರೋಡಿಂದ ಮೇನ್ ರೋಡಿಂದ ಆ ರೋಡ್ ತನಕನೂ ನಾವು ಪಾರ್ಕನ್ನ ಮಾಡ್ಬಿಟ್ಟಿದ್ದೀವಿ. ರೋಡ್ಗಳು ಬಂದ್ಬಿಟ್ಟು ಮೇನ್ ರೋಡ್ ಏನು ಎಂಟ್ರಿ ಆಗ್ತೀವಿ ಅದು ಬಂದು ಡಬಲ್ ರೋಡು, 60 ಫೀಟ್ ರೋಡ್ ಬರುತ್ತೆ. 30 ಫೀಟ್ ಎರಡು ಸೈಡ್ ಡಿವೈಡ್ ಮಾಡಿ ಕೊಟ್ಟಿರೋವಂಥದ್ದು. ಅದು ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದು 40 ಫೀಟ್ ರೋಡ್ ಕೊಟ್ಟಿದ್ದೀವಿ. ಇದು ಎಷ್ಟು ಲುಕ್ ಕೊಡುತ್ತೆ ಅಂದ್ರೆ ಒಂದು ಲೇಔಟ್ಗೆ, ಲೈಕ್ ನೀವು ದೊಡ್ಡ ಪ್ರೀಮಿಯಂ XYZ ಬ್ರ್ಯಾಂಡ್ ನೀವು ಲೇಔಟ್ಗಳಿಗೆ ಹೋದ್ರೆ, ಸೊ ಏನ್ 999 ಕೊಡ್ತಾ ಇದೆ XYZ ಪ್ರೀಮಿಯಂ ಬ್ರ್ಯಾಂಡ್ಗೆ ಹೋದ್ರೆ 3999, 6999 ಆ ಥರ ಎಲ್ಲ ಪ್ರೈಸ್ ಇಟ್ಟಿರ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿಂದ ಸೀದಾ ಕೋಲಾರ ಮುಳಬಾಗ್ಲ ಹತ್ರ ಬಂದಿದ್ದೀನಿ. ಹೈವೇ ಅಟ್ಯಾಚ್ಡ್ ಇರ್ತಕ್ಕಂಥ ಪ್ರಾಪರ್ಟಿನೇ ತೋರಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸುಮಾರು 20 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. ಅರೌಂಡ್ 250+ ಸೈಟ್ಗಳಿರ್ತಕ್ಕಂಥ ಲೇಔಟು. ಸೊ ಈ ಲೇಔಟಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಇದೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಮೇನ್ ಥಿಂಗ್ ಏನಪ್ಪ ಅಂದರೆ ಬರೀ 999 ಪರ್ ಸ್ಕ್ವೇರ್ ಫೀಟು, ಅಂದರೆ 999 ರೂಪಾಯಿಗೆ ಪರ್ ಸ್ಕ್ವೇರ್ ಫೀಟ್ ಹಂಗೆ ಈ ಲೇಔಟಲ್ಲಿ ನಿಮಗೆ ಸೈಟ್ಗಳು ಸಿಗ್ತಾ ಇರೋದು. ಅಂದರೆ 30-40 ಸೈಟು ಕೇವಲ 12 ಲಕ್ಷಕ್ಕೆ ಸಿಗ್ತಾ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ವರಾಯನ್ ಗ್ರೂಪ್ಸ್ ಆಫ್ ಕಂಪ್ನಿ ಕಡೆಯಿಂದ ಸುಬ್ರಹ್ಮಣ್ಯ ಸರ್ ಜಾಯಿನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ ಅವ್ರ ಕಡೆಯಿಂದ. ಸೊ ಯಾರಿಗೆಲ್ಲ ಇಲ್ಲಿ ಸೈಟ್ ಬೇಕೋ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಸೊ ಆ ಕಂಪ್ನಿ ಜಯನಗರದಲ್ಲಿದೆ, ಇದು ಆ ಆಫೀಸ್ಗಾದ್ರೂ ವಿಸಿಟ್ ಮಾಡಿ, ಇಲ್ಲ ಲೇಔಟಿಗೆ ಬರ್ತೀನಿ ಅಂದರೆ ಲೇಔಟಿಗೆ ಕೂಡ ಬರ್ಬೋದು. ಸೊ ಬನ್ನಿ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ ಸರ್? ನಾನಂತೂ ಅಲ್ಟಿಮೇಟ್ ಆಗಿದ್ದೀನಿ ಸರ್. ಸರ್ ಹೇಳಿ. ಒಂದು ಹೊಸ ಲೇಔಟ್ ಜೊತೆ ಬಂದಿದ್ದೀವಿ, ಪದೇ ತೋರಿಸ್ತಾನೆ ಇದೀವಿ, ಹೊಸ ಪ್ರಾಜೆಕ್ಟ್ನ ತರ್ತಾನೆ ಇದ್ದೀರಾ. ಹೌದು ಸರ್. ಏನು ಇಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀರಾ ಸರ್? ಇವಾಗ ನಾವೇನೋ ಒಂದು 4-5 ವಿಡಿಯೋಸ್ ಎಲ್ಲ ಮಾಡಿದ್ದೀವಿ. ಬಟ್ ಇದೇ ರೀತಿ ಇನ್ನೂ 25 ಪ್ರಾಜೆಕ್ಟು ಪೈಪ್ಲೈನಲ್ಲಿ ಇದೆ ಸರ್. ಇನ್ನೂ 25 ಪ್ರಾಜೆಕ್ಟು ಪೈಪ್ಲೈನಲ್ಲಿ ಇದೆ. ಅಂದ್ರೆ ಇಮಿಡಿಯೇಟ್ ಹೊಸ ಪ್ರಾಜೆಕ್ಟ್ ತೋರಿಸ್ತಾನೆ ಇರ್ತೀರಾ? ಹೊಸ ಪ್ರಾಜೆಕ್ಟ್ ತೋರ್ಸಕ್ಕಿಂತ ಮುಂಚೆ ಸೋಲ್ಡ್ ಔಟ್ ಮಾಡಿ ಹೊಸ ಪ್ರಾಜೆಕ್ಟ್ ತೋರಿಸ್ತಾ ಇದೀವಿ ಸರ್. ಸಿಂಧೂರ್ ಸಿಟಿ ಮಾಡಿದ್ವಿ, ಸೋಲ್ಡ್ ಔಟು. VR ಫಾರ್ಚೂನು ಅದನ್ನು ಸೋಲ್ಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂ ಒಂದು ಪ್ರಾಜೆಕ್ಟು ಹರಹಳ್ಳಿ ಹತ್ರ ಮಾಡಿದ್ವಿ, ಅದು ಸೋಲ್ಡ್ ಔಟು. ನಾವು ಸೋಲ್ಡ್ ಔಟ್ ಮಾಡಿ ಹೊಸ ಪ್ರಾಜೆಕ್ಟ್ಗೆ ಹೋಗ್ತಾನೆ ಇರ್ತೀವಿ ಸರ್. ನೈಸ್ ಸರ್, ಆಲ್ ದ ಬೆಸ್ಟ್. ಹೀಗೆ ಚೆನ್ನಾಗಿ ಮಾಡ್ತಾ ಇರಿ, ಒಳ್ಳೆ ಬಿಸ್ನೆಸ್ ಆಗಲಿ. ಸೊ ಈಗ ಒಂದು ಒಳ್ಳೆ ಬಡ್ಜೆಟಲ್ಲಿ ಆಗ್ಲೇ ಹೇಳಿದೆ ಅವ್ರಿಗೆ 999 ಪರ್ ಸ್ಕ್ವೇರ್ ಫೀಟ್ ಹಂಗೆ ಒಂದು ಹೊಸ ಲೇಔಟ್ನ ತೋರಿಸ್ತಾ ಇದ್ದೀವಿ. ಅದು ಕೂಡ ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ ಅಂತೇಳಿ. ಹೌದು ಸರ್, ಡೆಫಿನೆಟ್ ಸರ್. ಯಾಕಂದ್ರೆ ಎಷ್ಟೋ ಜನ ಹೈವೇ ಪಕ್ಕದಲ್ಲೇ ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಏನಕ್ಕಂದ್ರೆ ಎಷ್ಟೋ ಲೇಔಟ್ಗಳಿಗೆ ನಮ್ಮ ಲೇಔಟಿಂದ ಹೈವೇ ಜಸ್ಟ್ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಂತ ನಾವೇ ಮಾಡಿರ್ತೀವಿ. ಅಂಥದ್ರಲ್ಲಿ ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ ಅಂದರೆ ಇನ್ನೂ ಸ್ವಲ್ಪ ಗತ್ತು ಗಾಂಭೀರ್ಯತೆ ಜಾಸ್ತಿನೇ ಇರುತ್ತೆ ಆ ಪ್ರಾಪರ್ಟಿ. 100% ಸರ್, ನಿಜ ಅಲ್ವಾ? ಹೌದು ಸರ್. ಓಕೆ ಸರ್, ಹಾಗಾದ್ರೆ ಜಾಸ್ತಿ ತಡ ಮಾಡೋದು ಬೇಡ. 999 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಹೌದು, 999 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಬನ್ನಿ ಒಳಗಡೆ ಏನೆಲ್ಲ ಅಮ್ಯುನಿಟೀಸ್ ಇದೆ, ಏನೋ ಪ್ರತಿಯೊಂದು ಡೀಟೇಲ್ಸ್ನ ನಮಗೆ ಸುಬ್ರಹ್ಮಣ್ಯ ಸರ್ ಈಗ ತಿಳಿಸ್ಕೊಡ್ತಾರೆ. ಸೊ ಈಗ ಲೇಔಟ್ ಒಳಗಡೆ ಬಂದಿದ್ದೀವಿ. ಸೊ ಬ್ಯಾಕ್ ಗ್ರೌಂಡಲ್ಲೆಲ್ಲ ನೋಡ್ತಾ ಇದ್ರೆ ಯಾವ ಥರ ಗ್ರೀನರಿಯಿಂದ ಕೂಡಿದೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈಗ ಕಲೆಕ್ಟ್ ಮಾಡ್ತೀವಿ. ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾರೆ ಈಗ ಸುಬ್ರಹ್ಮಣ್ಯ ಸರ್. ಸರ್ ಎಲ್ಲ ಡೀಟೇಲ್ಸ್ನ ಕೊಟ್ಬಿಡ್ರ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ನಾವೀಗ? ಸರ್ ಇದು ಬಂದು ಎಕ್ಸಾಕ್ಟ್ ಲೊಕೇಶನ್ ಹೆಂಗೆ ಬರುತ್ತೆ ಅಂತಂತಂದ್ರೆ, ನಾವು ಹೊಸಕೋಟೆಗೆ ಬರ್ತೀವಿ, ಹೊಸಕೋಟೆಯಿಂದ ನಾವು ಕೋಲಾರಕ್ಕೆ ಬರ್ತೀವಿ. ಕೋಲಾರ ನೆಕ್ಸ್ಟೇ ಇರೋದು ಮುಳಬಾಗ್ಲು. ಹೌದು, ಕೋಲಾರ ಡಿಸ್ಟ್ರಿಕ್ಟು, ಮುಳಬಾಗ್ಲು ಬಂದ್ಬಿಟ್ಟು ತಾಲೂಕು. ಏನು ಅದು ನ್ಯಾಷನಲ್ ಹೈವೇ ಇದೆ, ಆ ಹೈವೇಲಿ ಮುಳಬಾಗ್ಲು ಬಿಟ್ಟು ಒಂದು 5 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ನಮ್ಮದು ಪ್ರಾಪರ್ಟಿ ಬರುತ್ತೆ. ನಮ್ಮ ಪ್ರಾಪರ್ಟಿ ಹೆಸರು ಬಂದ್ಬಿಟ್ಟು ವರಾಯನ್ ಎಕ್ಸ್ಪ್ರೆಸ್ ಸಿಟಿ. ಏನ್ ಹೇಳಿ? ವರಾಯನ್ ಎಕ್ಸ್ಪ್ರೆಸ್ ಸಿಟಿ. ಎಕ್ಸಾಕ್ಟ್ಲಿ ಸರ್, ಅಲ್ವಾ? ಎಕ್ಸಾಕ್ಟ್. ಸೊ ನೀವ್ ಹೇಳೋ ಪ್ರಕಾರ ಬೆಂಗಳೂರಿಂದ ಹೊಸಕೋಟೆಯಿಂದ ಸೀದಾ ಕೋಲಾರಕ್ಕೆ ಬಂದೆ. ಕೋಲಾರದ ಹತ್ರನೇ ಬರ್ತಕ್ಕಂಥದ್ದು ಮುಳಬಾಗ್ಲು ಇಂದ ಜಸ್ಟ್ 5 ಕಿಲೋಮೀಟರ್ ಅಲ್ಲಿ ನಾವು ಟ್ರಾವೆಲ್ ಮಾಡಿದ್ರೆ ಈ ಪ್ರಾಜೆಕ್ಟ್ ಹೈವೇ ಅಟ್ಯಾಚ್ಡ್ ಇರ್ತಕ್ಕಂಥದ್ದೇ ಸಿಗ್ತಕ್ಕಂಥದ್ದು. ಹೈವೇ ಅಟ್ಯಾಚ್ಡ್ ಪ್ರಾಜೆಕ್ಟ್ ಅಲ್ಲ ಸರ್? ಹೌದು. ಓಕೆ ಸರ್, ಎಷ್ಟು ಎಕರೆಲ್ಲಿ ಮಾಡಿದ್ದಾರೆ ಸರ್ ಇದು? ಸರ್ ಟೋಟಲ್ ಒಂದು 20+ ಎಕರೆಸ್ ಅಲ್ಲಿ ಮಾಡಿದೀವಿ ಸರ್ ನಾವು. 20 ಎಕರೆಗಿಂತ ಜಾಸ್ತಿ ಜಾಗದಲ್ಲಿ ಮಾಡಿರ್ತಕ್ಕಂಥ ಲೇಔಟ್. ಹೌದು ಸರ್. ಎಷ್ಟು ಸೈಟ್ಸ್ಗಳಿದಾವೆ ಸರ್? ಟೋಟಲ್ 251 ಸೈಟ್ಸ್ ಇದೆ. ಅಷ್ಟು ಅವೈಲಬಿಲಿಟಿ ಇದೆ ಸರ್. ಸರ್ 250 ಸೈಟ್ಸ್ ಇರೋದು? ಹೌದು. 20 ಎಕರೆಲ್ಲಿ ಮಾಡಿರೋದು? ಹೌದು. 250 ಸೈಟ್ಗಳು 20 ಎಕರೆ ಅಂದರೆ ಬರೀ ಅಷ್ಟೇನ ಆಗಿದ್ದು 20 ಎಕರೆಗೆ? ಇಲ್ಲ ಸರ್, ನಾವು ಇದರಲ್ಲಿ 45% ಅಷ್ಟು ಎಮ್ಯುನಿಟೀಸ್ಗೆ, ಪಬ್ಲಿಕ್ ಸರ್ವಿಸ್ಗೋಸ್ಕರ, ಪಬ್ಲಿಕ್ ಅಮ್ಯುನಿಟೀಸ್ಗೋಸ್ಕರ ನಾವು
ಜಾಗನ ಬಿಟ್ಟಿದ್ದೀವಿ. ಅದರಿಂದ ಏನಾಗಿದೆ ಅಂತಂದರೆ ನಮಗೆ ಜಾಸ್ತಿ ಪಾರ್ಕ್ಗಳು, ರೋಡ್ಗಳು, ದೊಡ್ಡ ದೊಡ್ಡ ರೋಡ್ಗಳು, ಮತ್ತು ಸ್ಟ್ರೀಟ್ ಲೈಟ್ ಹಾಕೋದಕ್ಕೆ ಮತ್ತು ಪ್ಲಾಂಟೇಷನ್ಗೆ ಪ್ರತಿಯೊಂದಕ್ಕೂ ನಾವು ಜಾಗ ಬಿಟ್ಟಿದ್ದೀವಿ. ಸೊ ಈ ಜಾಗ ಏನಾಗುತ್ತೆ ಅಂತಂತಂದರೆ 45% ಆ್ಯಸ್ ಯೂಶ್ವಲ್ ನಾವು ಯಾವುದೇ ಲೀಗಲ್ ತೊಗೋಬೇಕು ಅಂತಂತಂದ್ರೂ ಪಕ್ಕ ನಾವು ಪ್ಲ್ಯಾನ್ ಅಪ್ರೂವಲ್ ತೊಗೋಬೇಕು ಅಂದರೆ ಇಷ್ಟು ಜಾಗನ ಬಿಡಲೇಬೇಕು. ಸೊ ಅದನ್ನು ಬಿಟ್ಟು 55-56% ಮಾತ್ರ ಮಾಡಿರೋದ್ರಿಂದ ನಮಗೆ ಅವೈಲಬಿಲಿಟಿ 251 ಸೈಟ್ಗಳು ಬಂದಿದೆ. ಓಕೆ, ಅಂದರೆ ಆಸ್ ಪರ್ ಗೌರ್ನಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ 20 ಎಕರೆ ಅಲ್ಲ 40 ಎಕರೆಲ್ ಮಾಡು. ಇಷ್ಟು ಜಾಗ ಕೊಡ್ಬೇಕು, ನೀನು ಇಷ್ಟು CA ಕೊಡಬೇಕು, ಇಷ್ಟು ಪಾರ್ಕಿಗೆ ಕೊಡಬೇಕು ಅಂತೇಳಿ, ಇಷ್ಟು ರೋಡಿಗೆ ಕೊಡಬೇಕು ಅಂತ ಆಸ್ ಪರ್ ನಾಮ್ಸ್ ರೂಲ್ಸ್ ಇರುತ್ತೆ. ಅದ್ರ ಪ್ರಕಾರ ನೀವು 20 ಎಕರೆಯಲ್ಲಿ 250 ಸೈಟ್ಗಳನ್ನ ಮಾಡಕ್ಕಾಗಿರೋದು. ಹೌದು ಸರ್, ಎಲ್ಲ ಪಾಲಿಸಿ ಅಲ್ವಾ ಸರ್? ಹಾಗಾದ್ರೆ 250 ಸೈಟ್ಗಳಿದಾವೆ ಈ ಲೇಔಟ್ ಅಲ್ಲಿ. 250ಕ್ಕೆ 250 ಇದಾವೆ. ಅದ್ರಲ್ಲಿ ಆಲ್ರೆಡಿ ಯಾವ್ದಾದ್ರು ಸೋಲ್ಡ್ ಗಿಲ್ಡ್ ಆಗಿದೆ ಸರ್? ಇಲ್ಲ ಸರ್, 250ಕ್ಕೆ 250 ಸೈಟ್ಗಳು ಇದೆ. 250ಕ್ಕೆ 250 ಸೈಟ್ಗಳು ಅವೈಲಬಿಲಿಟಿ ಇದೆ ಅಲ್ವಾ? ಲಾಂಚಿಂಗ್ ಏನಿದೆ ಸಂಡೇ ಬಂದು ಅವತ್ತು ಪ್ರತಿಯೊಬ್ಬರಿಗೂ ನಾವು ಅದನ್ನೆಲ್ಲ ರಿವೀಲ್ ಮಾಡಿ ಯಾವ್ಯಾವ ಸೈಟ್ಗಳಿದೆ, ಏನೇನು ಬೇಕೋ ಅವ್ರು ನೋಡ್ಬಿಟ್ಟು ತೋರಿಸ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಬೆಸ್ಟ್ ಆಗಿ ನಮಗೆ ಅಪ್ರೋಚ್ ಚೆನ್ನಾಗಿ ಸಿಕ್ಕಿದೆ. ಕಸ್ಟಮರ್ಗಳು ತುಂಬ ಇನ್ವೆಸ್ಟ್ಮೆಂಟಿಗೆ ಬರ್ತಾ ಇದ್ದಾರೆ. ಸೊ ಸಂಡೇ ಏನಿದೆ, ಸಂಡೇ ಲಾಂಚಿಂಗಲ್ಲಿ, ಮೆಗಾ ಲಾಂಚಿಂಗಲ್ಲಿ ಅದನ್ನು ಯಾರು ಬರ್ತಾರೆ 251 ಸೈಟ್ಗಳಲ್ಲಿ ಯಾರು ಫಸ್ಟ್ ಬರ್ತಾರೆ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಟ್ಟು ನಾವು ಕ್ಲೋಸ್ ಮಾಡ್ತೀವಿ. ಯಾವ್ಯಾವ ಡೈಮೆನ್ಷನ್ ಸಿಗ್ತಾ ಇದೆ ಸರ್? ಇದು ಬಂದು ನಿಮಗೆ 1200, 1500, 2400 ಆ್ಯಂಡ್ 4000 ಹೀಗೆ ಎಲ್ಲ ಡೈಮೆನ್ಷನ್ಗಳಲ್ಲಿ ಇದು ಸಿಗ್ತಾ ಇದೆ ನಿಮಗೆ. ಆಲ್ಮೋಸ್ಟ್ ಕೆಲವೊಂದು ಸೈಟ್ಗಳು ಮಾತ್ರ ನಿಮಗೆ 800 ಸ್ಕ್ವೇರ್ ಫೀಟ್ ಇದೆ. ಸೊ ಅದು ತುಂಬಾ ಬೆಳವಣಿಗೆ ಅಷ್ಟಿದೆ. ಆಲ್ಮೋಸ್ಟ್ ಎಲ್ಲ 1200, 2040 ಬಂದ್ಬಿಟ್ಟು ಲಿಮಿಟೆಡ್ ಸೈಟ್, ಲಿಮಿಟ್ ಸೈಟ್. 30-40 ಸೈಟ್ಗಳು ಬಹಳ ಇದಾವೆ. 40-60 ಇದೆ, 30-50 ಇದೆ. ಹೌದು. ಸೊ ಎಲ್ಲಾ ಡೈಮೆನ್ಷನ್ ಅಲ್ಲೂ ನಿಮಗೆ ಇಲ್ಲಿ ಸೈಟ್ಗಳು ಅವೈಲೇಬಲ್ ಇರ್ತಕ್ಕಂಥದ್ದು. ಮತ್ತೆ ಫೇಸಿಂಗ್ ವಿಚಾರಕ್ಕೆ ಬಂದ್ರೆ ಎಲ್ಲಾ ಫೇಸಿಂಗು ಎಲ್ರಿಗೂ ಇಷ್ಟ ಆಗಲ್ಲ. ಹೌದು. ಸೊ ಯಾವ್ಯಾವ ಫೇಸಿಂಗ್ ಅಲ್ಲಿ ಸಿಗ್ತಾ ಇದೆ ಸರ್? ನೋಡಿ ಸರ್, ಇಲ್ಲಿ ಹೆಂಗಿದೆ ಅಂತಂದ್ರೆ ನಾವು ಏನು 999 ಮಾಡಿದೀವಿ, ಕೋಟಿಂಗ್ ಮಾಡಿದೀವಿ. ಇದು ಬಂದು ವೆಸ್ಟ್ ಅಂಡ್ ಸೌತ್, ದಕ್ಷಿಣ ಮತ್ತು ಪಶ್ಚಿಮಕ್ಕೆ 999 ಬಂದಿರುತ್ತೆ. ಅದೇ ನೀವು ಸೌತ್, ಈಸ್ಟು ಮತ್ತು ನಾರ್ತ್ಗೆ ಹೋದರೆ ನಿಮಗೆ 1999 ರುಪೀಸ್ ಬರುತ್ತೆ. ಅಂದರೆ 1100ಕ್ಕೆ ₹1 ಕಡಿಮೆ. ಮತ್ತು ಕಾರ್ನರ್ ಸೈಟು, ಯಾವುದೇ ಕಾರ್ನರ್ ಸೈಟ್ ತೊಗೊಂಡ್ರು 1199 ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ. ಇದು ಏನು ಇದು ಕೋಟ್ ಮಾಡಿದ್ದೀವಿ, ಇದು ವಿತೌಟ್ ನೆಗೋಷಿಯೇಷನ್ ಮಾಡಿಬಿಟ್ಟು ಮಾಡಿರೋವಂಥದ್ದು. ಯಾವ ನೆಗೋಷಿಯಬಲ್ ಕೇಳಂಗಿಲ್ಲ, ಯಾವುದೂ ಇಲ್ಲ. ಫಿಕ್ಸೆಡ್ ಕಮ್ಮಿ ಮಾಡಿ ಸರ್. ಸರ್ ಕಮ್ಮಿ ಮಾಡ್ಬೋದಾಗಿತ್ತು ಸರ್, ನಾವು ಇಟ್ಟಿರೋದೇ ಕಮ್ಮಿಗೆ. ಈಗ ಬಂದಿರೋರು ಕೇಳ್ತಾರೆ ಸ್ವಲ್ಪ ಏನೋ ಕಮ್ಮಿ ಮಾಡಿ. ಆಗೋದಿಲ್ಲ. ಅದು ಕಾರಣ ಇಷ್ಟೇ, ಹೇಳ್ತೀನಿ ಕೇಳಿ. ವೆರಿ ಸಿಂಪಲ್ ಆಗಿರೋ ಸ್ಟ್ರಾಟಜಿ ಏನು ಅಂದರೆ, ಇದು ಬಂದು ನಾವು 10 ವರ್ಷದ ಮುಂಚೆ ನಾವು ಈ ಜಾಗನ ಬೈ ಮಾಡಿರೋದ್ರಿಂದ ನಮ್ಮ ಲ್ಯಾಂಡ್ ಲಾರ್ಡ್ ಅವರು ಇದನ್ನ ಈ ರೇಟಿಗೆ ಕೊಡ್ತಾ ಇದ್ದೀವಿ. ಅದೇ ನೀವು ಈಗ ಯಾರು ಒಂದು 2 ಇಯರ್ಸ್ ಮುಂಚೆ ಇಲ್ಲಿ ಅಕ್ಕಪಕ್ಕದಲ್ಲಿ ಬೈ ಮಾಡಿದ್ದಾರೆ, ಅವರು ಲೇಔಟ್ಗಳನ್ನ ಮಾಡಿರ್ತಾರೆ, ಅವರು 2,500-3,000ಕ್ಕೆ ಕಮ್ಮಿ ಮಾರಕ್ಕೆ ಆಗ್ತಾ ಇಲ್ಲ. ಇದನ್ನ ನಾವು ತುಂಬ ಮುಂಚೆ ನಾವು ಖರೀದಿ ಮಾಡಿದ್ರಿಂದ ಈಗ ಲೇಔಟ್ ಮಾಡಿದ್ದೀವಿ. ಸೊ ನಮಗೆ ಕಾಸ್ಟ್ ಕಮ್ಮಿ ಬಿದ್ದಿದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂತಂದರೆ 999 ಕೋಟ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಅಂದರೆ ಅದೇ ಇವಾಗ ಭೂಮಿನ ಪರ್ಚೇಸ್ ಮಾಡಿ ಇವಾಗ ಡೆವಲಪ್ಮೆಂಟ್ ಮಾಡಿ ಕೊಡ್ತೀನಿ ಅಂದರೆ ಈ ಪ್ರೈಸಿಂಗ್ ಕೊಡೋಕ್ಕಾಗಲ್ಲ, ಚಾನ್ಸೇ ಇಲ್ಲ ಸರ್. ಸೊ 10 ವರ್ಷದ ಮುಂಚೆನೆ ಈ ಲ್ಯಾಂಡ್ನ ಪರ್ಚೇಸ್ ಮಾಡಿರೋದ್ರಿಂದ, ಸೊ ಅವಾಗಿನ ಪ್ರೈಸ್ ಕಮ್ಮಿಗೆ ತಗೊಂಡಿರೋದ್ರಿಂದ ಈಗ ನಿಮಗೆ ಸೈಟ್ಗಳನ್ನ ಬೆಸ್ಟ್ ಪ್ರೈಸಿಗೆ ಕೊಡೋದಕ್ಕೆ ಸಾಧ್ಯ ಆಗಿರೋದು. 100% ಕರೆಕ್ಟ್. ಸೊ ಹಾಗಾಗಿ 999 ರೂಪಾಯಿಗೆ ನಿಮಗೆ ಕೊಡ್ತಾ ಇದ್ದಾರೆ. ಅದು ಕೂಡ ಈಸ್ಟ್ ಅಂಡ್ ಸೌತ್ ಎರಡು ಫೇಸಿಂಗ್ ಅಲ್ಲಿ. ಸೌತ್ ಅಂಡ್ ವೆಸ್ಟ್ ಫೇಸಿಂಗ್, ಸಾರಿ ವೆಸ್ಟ್ ಅಂಡ್ ಸೌತ್ ಫೇಸಿಂಗ್ ಅಲ್ವಾ ಸರ್? ಹೌದು. ಇನ್ನುಳಿದ 1100 ರೂಪಾಯಿಗೆ ನಾರ್ತ್ ಮತ್ತೆ ಈಸ್ಟ್ ಬಂದು 1100 ರೂಪಾಯಿ, 1199 ರೂಪಾಯಿಗೆ ಎಲ್ಲ ಕಾರ್ನರ್ ಸೈಟ್ಗಳು ಅವೈಲಬಿಲಿಟಿ ಇದೆ. ನಾರ್ತ್ ಈಸ್ಟು ಮತ್ತು ಸೌತ್ ಈಸ್ಟು ಮತ್ತು ಈಸ್ಟ್ ವೆಸ್ಟು ಎಲ್ಲ ಕಾರ್ನರ್ ಸೈಟ್ಗಳು ಅವೈಲಬಿಲಿಟಿ ಇದೆ. ಯಾವುದನ್ನೇ ಕಾರ್ನರ್ ಸೈಟನ್ನು ತೊಗೊಂಡ್ರೂ ಆಸ್ ಯೂಶುವಲ್ 1200 ರೂಪೀಸ್ ಅಂದರೆ 1199 ರೂಪೀಸ್ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಇದು ಫಿಕ್ಸೆಡ್ ಇರುತ್ತೆ ಸರ್, ಫಿಕ್ಸೆಡ್, ನೋ ನೆಗೋಷಿಯೇಷನ್. ವೆರಿ ಸಿಂಪಲ್, ಒಂದೇ ಸೆಕೆಂಡ್ ಇದನ್ನು ಮುಗಿಸ್ತೀನಿ. ಯಾತಕ್ಕೆ ಅಂತಂದರೆ ನೋಡಿ ಸರ್, ಇದನ್ನು ಒಬ್ಬ ಟೀ ಅಂಗಡಿಯವನು ಇಷ್ಟಪಟ್ಟು ಬಂದು ತೊಗೋಬೋದು, ಒಬ್ಬ ತರಕಾರಿ ಅಂಗಡಿಯವರು ಬಂದು ತೊಗೋಬೋದು, ಒಂದು ಚಿಕ್ಕ ಯಾರೇ ವ್ಯವಹಾರ ಮಾಡ್ತಿರೋರು ನಾನು ಬಂದುಬಿಟ್ಟು ಇದನ್ನು ತೊಗೋಬೋದು ಅನ್ನೋದಿರುತ್ತೆ. ಯಾರಿಗೂ ಸಹ ಒಂದು ಸೈಟ್ ತೊಗೋಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಕನಸು. ಹೌದು. ಆ ಕನಸನ್ನು ಫುಲ್ಫಿಲ್ ಮಾಡೋದಕ್ಕೆ ಅಂತಲೇ ನಾವು ಈ ರೇಟ್ ಇಟ್ಬಿಟ್ಟು ಮಾಡಿದ್ದೀವಿ. 12 ಲಕ್ಷಕ್ಕೆ 1200 ಸ್ಕ್ವೇರ್ ಫೀಟ್ ಕೊಡ್ತಾ ಇರೋದು ನಾವು. ಸೊ ಏನಾಗುತ್ತೆ ಅಂತಂತಂದರೆ ಆಸ್ ಯೂಶುವಲ್ ಪ್ರತಿಯೊಬ್ಬರಿಗೂ ಯಾರಿಗೆ ಏನೇನು ಫುಲ್ಫಿಲ್ ಮಾಡಬೇಕು ಅಂತಿರೋ ಪ್ರತಿಯೊಬ್ಬರು ಬಂದುಬಿಟ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು, ಮನೆಗೆ ಬೇಕಾದ್ರೆ ಕಟ್ಕೋಬೋದು, ಆರಾಮಾಗಿ ಇರಬಹುದು. ಸೊ ನೋಡಿ 999 ರುಪೀಸ್ಗೆ 30-40,200 ಸ್ಕ್ವೇರ್ ಫೀಟ್ಗೆ 11,98,800 ರೂಪಾಯಿ ಆಗುತ್ತೆ. 12 ಲಕ್ಷ ಅಂದ್ಕೊಳ್ಳಿ, 2,200 ರೂಪಾಯಿ ಅಷ್ಟೇ ಬ್ಯಾಲೆನ್ಸ್ ಅದಕ್ಕೆ ಪೆಂಡಿಂಗು. ಹೌದು. ಸೊ 12 ಲಕ್ಷಕ್ಕೆ 999 ರುಪೀಸ್ ಹಂಗೆ 30-40 ಸಿಗ್ತಾ. ಅವು ಜಾಸ್ತಿ ಇದಾವೆ ಸರ್? ಇದೆ ಸರ್, 30-40 ಆಲ್ಮೋಸ್ಟ್ 80+ 30-40 ಆರಾಮ್ಸೆ
ಒಂದು ಲೇಔಟ್ ಅಲ್ಲಿ ಇರ್ಬೇಕಾಗಿರೋ ಈ ಒಂದು ಲೇಔಟ್ ಅಲ್ಲೇ ಬರೀ 30-40 ಇದಾವೆ ಇದೆ ಅಲ್ವಾ? 40-40 ಅದು ಬಿಟ್ಟು 1100 ರೂಪಾಯಿಗೆ ಏನ್ ಕೊಡ್ತಾ ಇದ್ರು ಅದು ಕೂಡ ಇದೆ ಸರ್. ಅದು ಒಂದು 60-70 ಬಂದುಬಿಟ್ಟು ನಮಗೆ ಈಸ್ಟು ಮತ್ತು ನಾರ್ತ್ ಸಿಕ್ಕತ್ತೆ. ವೆಸ್ಟು ಮತ್ತು ಸೌತ್ ಬಂದು ಒಂದು 60-70 ಸಿಕ್ಕತ್ತೆ. 1500 ಸ್ಕ್ವೇರ್ ಫೀಟ್ಗೆ ಹೋದರೆ ಅದರಲ್ಲೂ ಸುಮಾರಷ್ಟು ಬರುತ್ತೆ. ಹೀಗೆ ಎಲ್ಲ ಡೈಮೆನ್ಷನ್ಗಳು ನಿಮಗೆ ಇದು ಸಿಕ್ಕತ್ತೆ ಸರ್. ಸೊ ಆಲ್ರೆಡಿ ಮನೆ ಕೂಡ ಕಟ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಲೇಔಟ್? ಹೌದು ಸರ್, ಹೌದು ಸರ್. ಓಕೆ ಸರ್, ಈಗ ಎಲ್ಲ ಫೇಸಿಂಗ್ ಹೇಳಿದ್ರಿ, ಯಾವ್ಯಾವ ಡೈಮೆನ್ಷನ್ ಅಂತ ಹೇಳಿದ್ರಿ, ಎಷ್ಟು ಸೈಡ್ಸ್ ಇದೆ ಅಂತ ಹೇಳಿದ್ರಿ ಅಲ್ವಾ ಸರ್? ಹೌದು. ಓಕೆ, ಈ ಲೇಔಟಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಈ ಲೇಔಟಲ್ಲಿ ನಿಮಗೆ ಆವಾಗಲೇ ಹೇಳ್ದಂಗೆ 45% ಏನಿದೆ ಅದನ್ನು ನಾವು ಕೊಟ್ಬಿಟ್ಟಿದ್ದೀವಿ ಅಂತಂದಾಗ ಆಲ್ಮೋಸ್ಟ್ ಒಂದು ಪಾರ್ಕ್ ಅಂತ ಬಿಟ್ಟಿದ್ದೀವಿ. ಈ ಪಾರ್ಕು ಈ ತುದಿ ನಮ್ಮದು ಏನಿದೆ 20 ಎಕರೆ ಪೂರ್ತಿ ಇಲ್ಲಿಂದ ಹಿಡಿದು ಅದು ಎಂಡ್ ತನಕನೂ ಪಾರ್ಕ್ ಮಾಡಿಬಿಟ್ಟಿದ್ದೀವಿ. ರೋಡಿಂದ ಮೇನ್ ರೋಡಿಂದ ಆ ರೋಡ್ ತನಕನೂ ನಾವು ಪಾರ್ಕನ್ನು ಮಾಡಿಬಿಟ್ಟಿದ್ದೀವಿ. ಈ ಪಾರ್ಕ್ ಹೆಂಗಿದೆ ಅಂತಂದರೆ ಕಿಡ್ಸ್ ಪ್ಲೇ ಏರಿಯಾದಿಂದ ಹಿಡಿದು ಫುಲ್ಲು ಪಾರ್ಕನ್ನು ಏನು ಪಾತ್ ಮಾಡಿ ಒಂದು ಸಾರಿ ನೀವು ವಾಕಿಂಗಿಗೆ ಇದರಲ್ಲಿ ಹೋದರೆ ಎಂಟ್ರಿ ಆದರೆ ಬೆಳಗ್ಗೆ ನೀವು ಒಂದು ರೌಂಡ್ ತಿರ್ಕೊಂಬಂದ್ರೆ 1 ಕಿಲೋಮೀಟರ್ ಆಗೋಗುತ್ತೆ. ಅಷ್ಟು ದೊಡ್ಡ ಪಾರ್ಕನ್ನು ಕೊಟ್ಟಿದ್ದೀವಿ. ಓಕೆ, ಪಾರ್ಕ್ ಕೊಟ್ಟಿದ್ದೀರಾ? ಹೌದು. ಮತ್ತೆ ವೈಟ್ ಟ್ಯಾಪಿಂಗ್ CC ರೋಡ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ. ರೋಡ್ಗಳು ಬಂದುಬಿಟ್ಟು ಮೈನ್ ರೋಡ್ ಏನು ಎಂಟ್ರಿ ಆಗ್ತೀವಿ ಅದು ಬಂದು ಡಬಲ್ ರೋಡು 60 ಫೀಟ್ ರೋಡ್ ಬರುತ್ತೆ. 30 ಫೀಟ್ ಎರಡು ಸೈಡು ಡಿವೈಡ್ ಮಾಡಿ ಕೊಟ್ಟಿರೋವಂಥದ್ದು. ಅದು ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದು 40 ಫೀಟ್ ರೋಡ್ ಕೊಟ್ಟಿದ್ದೀವಿ. ಇದೆಲ್ಲ ಸಬ್ ರೋಡ್ಗಳು ಬಂದುಬಿಟ್ಟು 30 ಫೀಟ್ ರೋಡ್ ಕೊಟ್ಟಿದ್ದೀವಿ. 60 ಫೀಟು, 40 ಫೀಟು, 30 ಫೀಟು, ಹೌದು, ಮೂರು ರೀತಿಯಲ್ಲಿ ಕೊಟ್ಟಿದ್ದೀರಾ? ಹೌದು. ಸೊ ಮೇನ್ ರೋಡ್ ಬಂದು 60 ಫೀಟು, ಅದೇ ಮೇನ್ ರೋಡ್ ಬಂದ್ಬಿಟ್ಟು 40 ಫೀಟು, ಸಬ್ ರೋಡ್ಸ್ ಎಲ್ಲ 30 ಫೀಟಲ್ಲಿ ಕೊಟ್ಟಿದ್ದೀರಾ. ಎಕ್ಸಾಕ್ಟ್ಲಿ. ಮತ್ತೆ ಬೇರೆ ಏನೇನು ಕೊಟ್ಟಿದ್ದೀರಾ ಸರ್? ಇದು ಬಿಟ್ಟು ಅಂದರೆ ನಿಮಗೆ ಕಿಡ್ಸ್ ಪ್ಲೇ ಏರಿಯಾ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ, ನಿಮಗೆ ಬಂದು ಎಲ್ಲ ರೋಡ್ ಸೈಡಲ್ಲಿ ನಿಮಗೆ ಪ್ಲಾಂಟೇಶನ್ ಮಾಡಿಸಿದ್ದೀವಿ. ಸೊ ಆಲ್ರೆಡಿ ನಿಮಗೆ ಬೆಸ್ಕಾಮ್ ಬಂದಿದೆ, ನಿಮಗೆ ಸ್ಟ್ರೀಟ್ ಲೈಟ್ಗಳನ್ನೆಲ್ಲ ನೋಡ್ಬೋದು. ಒಂದು ಆಲ್ರೆಡಿ ಮನೆ ಕಟ್ಟಿದ್ದಾರೆ. ಜೊತೆಗೆ ಬಂದುಬಿಟ್ಟು ನಿಮಗೆ ಏನು ಇಲ್ಲಿ ವಾಟರ್ ಏನಿದೆ ರೈನ್ ವಾಟರ್ ಹೋಗೋದಕ್ಕೆ ಬೇರೆ ಬಿಟ್ಟಿದ್ದೀವಿ. ಆಸ್ ಯೂಶುವಲ್ ನಿಮಗೆ ಪ್ರತಿಯೊಂದಕ್ಕೂ ನಂಬರ್ ಪ್ಲೇಟ್ಗಳನ್ನೆಲ್ಲ ಆಗಿದೆ. ಇದು ವಾಟರ್ ಹೋಗೋದಕ್ಕೆ ಇರುವಂಥ ಚರಂಡಿ ಅಂತ ಅಚ್ಚ ಕನ್ನಡದಲ್ಲಿ ಕರಿತೀವಿ. ಇದರಲ್ಲಿ ಚರಂಡಿ ವ್ಯವಸ್ಥೆ ಎಲ್ಲ ಮೋಲ್ಡಿಂಗ್. ಹೌದು, ಇದರಲ್ಲಿ 2 ಥರ ಇರುತ್ತೆ. ಒಂದು ರೈನ್ ವಾಟರ್ ಹೋಗೋದಕ್ಕೆ, ಇನ್ನೊಂದು ಸ್ಯಾನಿಟ್ರಿ ಹೋಗೋದಕ್ಕೆ ನಾವು ಬೇರೆ ಆಲ್ರೆಡಿ ಚೇಂಬರ್ ಮಾಡಿ ಸ್ಯಾನಿಟ್ರಿಗೂ ಬೇರೆ ಜಾಗ ಮಾಡಿದ್ದೀವಿ. ಪ್ರತಿಯೊಂದಕ್ಕೂ ಸೈಟ್ಗೂ ನಾವು ಸ್ಯಾನಿಟ್ರಿ ಆಗಲಿ ಅಥವಾ ವಾಟರ್ ಕನೆಕ್ಷನ್ ಆಗಲಿ ಮತ್ತು ಕೇಬಲ್ ಕನೆಕ್ಷನ್ನು, ಎಲೆಕ್ಟ್ರಿಸಿಟಿ ಕನೆಕ್ಷನ್ನು ಎಲ್ಲ ಕನೆಕ್ಷನ್ಗಳನ್ನು ಆಲ್ರೆಡಿ ಮಾಡಿದ್ದೀವಿ. ಸೊ ಅದೆಲ್ಲ ತೋರಿಸ್ತೀನಿ ನಿಮಗೆ. ಎಷ್ಟು ಬೋರ್ ಕೊಟ್ಟಿದ್ದೀರಾ ಸರ್? ಏನಂದ್ರಿ? ಎಷ್ಟು ಬೋರ್ ಇದರಲ್ಲಿ ಇರೋದು? ಬೋರ್ 2 ಬೋರ್ ಇದೆ ಸರ್. 2 ಬೋರ್ ಇದೆ. ಓವರ್ ಹೆಡ್ ಟ್ಯಾಂಕ್ ಒಂದಿದೆ ಸರ್. ಸುತ್ತ ಗೇಟೆಡ್ ಕಮ್ಯುನಿಟಿ ಕೂಡ ಇದೆ. ಫುಲ್ಲು ಗೇಟೆಡ್ ಕಮ್ಯುನಿಟಿ ಇದೆ. 2 ದೊಡ್ಡ ಆರ್ಚ್ಗಳಿದೆ. ಸೊ ಒಂದು ಮೇನ್ ರೋಡ್ ಆರ್ಚ್ ಇದೆ, ಇನ್ನೊಂದು ಪಕ್ಕದಲ್ಲಿ ಇರೋ ಆರ್ಚ್ ಇದೆ. ಸರ್ ಈ ಟ್ರೀಗೆ ಜಸ್ಟ್ ಫ್ಯಾಷನೇಟ್ ಟ್ರೀ ಇರುತ್ತೆ ನಮಗೆ ಪ್ಲಾಂಟೇಶನ್ದು. ಇದು ಹೆಂಗಿರುತ್ತೆ ಅಂತಂದರೆ ನಿಮಗೆ ಏನಂತಂದರೆ ಯಾವುದೇ ನಾವು ಹೈಫೈ ನಾವು ಪ್ಲಾಟೆಡ್ ಡೆವಲಪ್ಮೆಂಟ್ ನೋಡಿದಾಗ ಇದರಲ್ಲಿ ಏನಾಗುತ್ತೆ ಅಂತಂದರೆ ಒಳ್ಳೆ ಗಾಳಿ ಬರುತ್ತೆ, ಆಕ್ಸಿಜನ್ ಇದು ಮಾಡುತ್ತೆ, ರಿಮೂವ್ ಮಾಡುತ್ತೆ. ಸೊ ಇದು ಎಷ್ಟು ಲುಕ್ ಕೊಡುತ್ತೆ ಅಂದರೆ ಒಂದು ಲೇಔಟ್ಗೆ. ಹೌದು. ಲೈಕ್ ನೀವು ದೊಡ್ಡ ಪ್ರೀಮಿಯಂ XYZ ಬ್ರ್ಯಾಂಡ್ ನೀವು ಲೇಔಟ್ಗಳಿಗೆ ಹೋದರೆ, ಸೊ ಏನು 999 ಕೊಡ್ತಾ ಇರೋ ಇದೆ XYZ ಪ್ರೀಮಿಯಂ ಬ್ರ್ಯಾಂಡ್ಗೆ ಹೋದರೆ 3999, 6999 ಆ ಥರ ಎಲ್ಲ ಪ್ರೈಸ್ ಇಟ್ಟಿರ್ತಾರೆ. ಅಂಥ ಲೇಔಟ್ಗಳಲ್ಲಿ ಕೂಡ ಈ ಥರ ಟ್ರೀಗಳನ್ನ ನೋಡೋಕೆ ಸಿಗುತ್ತೆ. ಅದೇ ಬ್ಯೂಟಿಫುಲ್ ಆಗಿ ಒಂದು ನೇಚರ್ನ ಕ್ರಿಯೇಟ್ ಮಾಡಕ್ಕೆ ಸಾಧ್ಯ. ಹೌದು, ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ನೋಡಿ, ನಾನು ಬೇಕಾದಷ್ಟು ಕಡೆ ನಾನು ನೋಡಿದ್ದೀವಿ, ನಮ್ಮದೇ ಬೇಕಾದಷ್ಟು ಪ್ರಾಪರ್ಟಿ ಮಾಡಿದ್ದೀವಿ, ಇಲ್ಲ ಅಂತ ನಾನು ಹೇಳಲ್ಲ. ಹೆಂಗಿರುತ್ತೆ ಅಂತಂದರೆ ಮೇನ್ ರೋಡ್ ಏನು ಹೈವೇ ಇರುತ್ತೆ ಅಲ್ಲಿಂದ 2 ಕಿಲೋಮೀಟ್ರು, 3 ಕಿಲೋಮೀಟ್ರು, 5 ಕಿಲೋಮೀಟ್ರು ರೋಡ್ಗಳು ತುಂಬ ನ್ಯಾರೋ ಇರುತ್ತೆ. ಹೋಗೋದಕ್ಕೆ ರಾತ್ರಿ ಅವರೇ ಹೋಗೋದಕ್ಕೆ ಇದಕ್ಕೆ ಹೆದರಿಕೆ ಆಗುತ್ತೆ. ಆ ಥರ ಅಂತ ನಾವು ಲೇಔಟ್ಗಳನ್ನು ನೋಡಿದ್ದೀವಿ. ಸೊ ಏನಾಗುತ್ತೆ, ಇದು ಲೇಔಟ್ ಏನಿದೆ ಹೈವೇಗೆ ಅಟ್ಯಾಚ್ ಆಗಿರೋವಂಥದ್ದು. ಜೊತೆಗೆ ನೀವು ಯಾರೇ ಲೇಔಟ್ ಒಳಗೆ ಎಂಟ್ರಿ ಆದರೆ ಲಕ್ಸುರಿ ಫೀಲ್ ಕೊಡುತ್ತೆ. ವಾಹ್, ಈ ಜಾಗದಲ್ಲಿ ನಾವು ಒಂದು ಸೈಟ್ ತೊಗೋಬೋದಾ? ನಾನು ಟು ಬಿ ಫ್ರಾಂಕ್ಲಿ ಹೇಳ್ತೀನಿ ಸರ್, ನಿಮ್ಮ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಯಾರೇ ಒಳಕ್ಕೆ ಬಂದು ಲೇಔಟ್ ಒಳಕ್ಕೆ ಬಂದು ನೋಡಿದ್ರೆ ಅವ್ರು ಗ್ಯಾರಂಟಿ ವಾಪಸ್ ಹೋಗಲ್ಲ ಸರ್. ದುಡ್ಡು ಕೊಟ್ಟು ಫಸ್ಟ್ ಬುಕ್ ಮಾಡಿಬಿಟ್ಟೆ ಹೋಗ್ತಾರೆ. ಅದು ಮಾತ್ರ 100% ಹೇಳ್ತೀನಿ. ಯಾರು ಈ ಬೆಸ್ಟ್ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು ಅಂತ ನಿಮ್ಮ ವಾಹಿನಿ ಮೂಲಕ ನಾನು ಕೇಳ್ಕೊ. ಸೊ ಈಗೇನಾಗುತ್ತೆ, ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದರೆ ಫುಲ್ ಫೀಲ್ಡು. ಸೊ CC ರೋಡ್ ಕೊಟ್ಟಿದ್ದಾರೆ, ಮತ್ತು ಅಮ್ಯುನಿಟೀಸ್ ಅಂತ ಬಂದರೆ ಆಲ್ರೆಡಿ ಫುಲ್ ಫೀಲ್ಡು. ಸೊ ಎಲ್ಲದೂ ಕೂಡ ಒಂದೇ ಜಾಗದಲ್ಲಿ ಕೂಡ್ಕೊಂಡು ಬಂದಿದೆ ಇದು. ಹೌದು. ಸೊ ಹಾಗಾಗಿ ಕೆಲವರು ತಗೋಬೇಕು ಅಂತ ಅನ್ಸೋದ್ರಲ್ಲಿ ಈ ಭಾಗದಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಅವ್ರಿಗೆಲ್ಲರಿಗೂ ಒಂದು ಆಪರ್ಚುನಿಟೀಸ್ ಅಂತಂದು ಹೇಳ್ಬೋದು. ಇದನ್ನು ಅದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಜೊತೆಗೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಸರ್, ನಾನು ಬರೀ ಇದು ಮಿನಿಮಮ್ ಬಜೆಟ್ ಇಟ್ಕೊಂಡು ತೊಗೊಳೋರ ಜೊತೆಗೆ, ಈಗ ನಮ್ಮ ಹತ್ರ ನಮ್ಮ ಒಬ್ಬರು ಕಸ್ಟಮರ್ ಬಂದರು. ಈಗ ಮೊನ್ನೆ ಇಲ್ಲಿ ನಮ್ಮ ಏನು ಮುಳಬಾಗಲಲ್ಲಿ ಒಬ್ಬರು ಕಸ್ಟಮರ್ ಫೋನ್ ಮಾಡಿದ್ರು, ಸಂಡೇ ಬರ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳಿದ್ರು ಅಂತಂದರೆ, ನನ್ನ ಹತ್ರ 1 ಕೋಟಿ ಬಜೆಟ್ ಇದೆ, ಏನು ಮಾಡೋದು ಸರ್, ಇದು ನಿಮ್ಮದು ಚಿಕ್ಕದಾಯ್ತಲ್ಲ ಅಂದರು. ನಾನು ಅವ್ರಿಗೆ ಒಂದು ಆಪ್ಷನ್ ಹೇಳಿದೆ. ಏನಂತ,
ನೋಡಿ ಸರ್, ನೀವು ಒಂದೇ ಕಡೆ 1 ಕೋಟಿ ಬಜೆಟ್ ಹಾಕ್ತೀರಾ, ಒಂದು ಸೈಟ್ ತೊಗೋತೀರಾ, ತೊಗೊಂಡ್ರೆ ನಿಮ್ಗೇನಾಗುತ್ತೆ, 1 ವರ್ಷ ಬಿಟ್ಟು 2 ವರ್ಷ ಬಿಟ್ಬಿಟ್ಟು ಸೇಲ್ ಮಾಡಬೇಕು, ನಿಮಗೇನೋ ಎಮರ್ಜೆನ್ಸಿ ಬರುತ್ತೆ, ಸೇಲ್ ಮಾಡಬೇಕು ಅಂದರೆ ಆ ಒಂದು ಸೈಟು ಇನ್ನೊಂದು ವರ್ಷ ಬಿಟ್ಕೊಂಡ್ರೆ ಇನ್ನೂ ಡಬಲ್ ಆಗೋ ಚಾನ್ಸು, ತ್ರಿಬಲ್ ಆಗೋ ಚಾನ್ಸ್ ಇರುತ್ತೆ. ಆದರೆ ನೀವೇನು ಮಾಡ್ತೀರಾ, ಅದನ್ನು ಮಾರ್ಬಿಟ್ಟು ಕಳ್ಕೊಂಡ್ಬಿಡ್ತೀರಾ. ಮತ್ತೆ ನಿಮಗೆ ಒಳ್ಳೆ ಆಪ್ಷನ್ ಸಿಕ್ಕುತ್ತೋ ಇಲ್ವೋ, ಆದರೆ ನೀವೇನು ಮಾಡ್ತೀರಾ, ಇಲ್ಲಿ ಬಂದರೆ 10 ಸೈಟ್ ತೊಗೋತೀರಾ, ಇಲ್ಲ 1 ಕೋಟಿಗೆ 8 ಸೈಟ್ ತೊಗೋತೀರಾ. 8 ಸೈಟ್ ತೊಗೊಂಡು ಬಿಡಿ, ನಿಮಗೆ ಏನೂ ಆಗೋದು ಬೇಡ, ಟಚ್ವುಡ್. ಏನೋ ಒಂದು ಟೈಮಲ್ಲಿ 1-2 ವರ್ಷ ಬಿಟ್ಬಿಟ್ಟು ಇದೆಲ್ಲ ಡಬಲ್ ಆಗಿರುತ್ತೆ, ಕರೆಕ್ಟು. ನಿಮ್ಗೊಂದು 10 ಲಕ್ಷನೋ 20 ಲಕ್ಷನೋ 50 ಲಕ್ಷಕ್ಕೂ ಕಷ್ಟ ಆಯಿತು ಅಂತ ಇಟ್ಕೊಳ್ಳಿ. ಒಂದು ಸೈಟು ಒಂದು 20-25 ಲಕ್ಷಕ್ಕೆ ಹೋದಾಗ ನಿಮಗೆ ಬಂದಿರೋ ಕಷ್ಟ ಒಂದು 50 ಲಕ್ಷ ರೂಪಾಯಿ ಇದ್ದರೆ ನೀವೇನು ಮಾಡ್ತೀರಾ, 2 ಸೈಟ್ ಸೇಲ್ ಮಾಡ್ತೀರಾ, ಬಾಕಿ 6ನ ಹಾಗೆ ಇಟ್ಕೋತೀರಾ. ಸೊ ಇದು ನಿಮಗೆ ಸ್ಪ್ಲಿಟ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ತುಂಬ ಒಳ್ಳೆ ಜಾಗ ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ ಅವ್ರಿಗೆ ನಾನು ಆಪ್ಷನ್ ಕೊಟ್ಟೆ. ಅವರು ಓಕೆ ಅಂತ ಅಂದ್ಬಿಟ್ಟು ಸಂಡೇ ಬಂದುಬಿಟ್ಟು ಬುಕ್ ಮಾಡ್ತಾ ಇದ್ದಾರೆ. ಸೊ ವಿಷಯ ಹೇಳ್ತಿರೋದು ನಾನು ಹಿಂಗಿರುತ್ತೆ. ಅಂದ್ರೆ ಜಸ್ಟ್ ಫಾರ್ ನಾಲೆಡ್ಜ್, ಈಗ 1 ಕೋಟಿ ತಗೊಂಡು ಎಲ್ಲ ಒಂದು ಜಾಗಕ್ಕೆ ಹಾಕೋದಕ್ಕಿಂತ ಒಂದು 8 ಸೈಟ್ ತಗೊಂಡಾಗ ನೀವು 2 ಸೈಟ್ ನ ಮಾರ್ಬೋದು. ಅದೇ ಒಂದೇ ಅಷ್ಟು ದುಡ್ಡು ತಗೊಂಡೋಗಿ ಒಂದು ಸೈಟ್ಗೆ ಹಾಕಿದಾಗ ಅಷ್ಟು ಸೈಟ್ ಮಾರ್ಬೇಕಾಗುತ್ತೆ ಅನ್ನೋದು ನಿಮ್ ಸಜೆಷನ್ ಅಲ್ವಾ ಸರ್? ಓಕೆ, ಬೆಸ್ಟ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ನೀವು ಹೇಳ್ತೀರಾ. 100%. ಸೂಪರ್ ಸರ್. ಈಗ ಇಲ್ಲ ಅಮ್ಯುನಿಟೀಸ್ ಬಗ್ಗೆ ಹೇಳಿದ್ವಿ, ಸೊ ಕಸ್ಟಮರ್ದು ಸ್ವಲ್ಪ ಫೀಡ್ಬ್ಯಾಕು ಅನುಭವಗಳನ್ನ ಶೇರ್ ಮಾಡ್ಕೊಂಡ್ವಿ. ಇದು ಬಿಟ್ಟು ಈ ಲೇಔಟಲ್ಲಿ ಸೈಟ್ನ ತಗೊಳ್ತಕ್ಕಂಥವ್ರಿಗೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂದರೆ ಏನೆಲ್ಲ ತಗೋಬೋದು ಸರ್? ನಿಮಗೆ ಮೊದಲೇ ಹೇಳ್ದಂಗೆ ಇಲ್ಲಿಂದ 5 ಮಿನಿಟ್ಸಲ್ಲಿ ನಾವು ಮುಳುಬಾಗಿಲನ್ನ ತಲುಪ್ತೀವಿ. ಸೊ ಮುಳುಬಾಗಿಲನ್ನ ತಲುಪೋದ್ರಿಂದ ಅಲ್ಲಿ ಇರೋಂಥದ್ದು ಯಾವುದನ್ನೇ ನೀವು ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಾಗ್ಬೋದು, ಪ್ರತಿಯೊಂದೂ ನಾವೇನು ಮಾಡ್ತೀವಿ ಅಂತಂತಂದರೆ, ನಾವು ತಾಲೂಕು ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಪ್ರತಿಯೊಂದೂ ಅಲ್ಲಿ 5 ನಿಮಿಷಕ್ಕೆ ರೀಚ್ ಆಗೋದ್ರಿಂದ ಮಾಡ್ತೀವಿ. ಹೋಗ್ಬೋದು. ಡಿಮಾರ್ಟಿಂದ ಹಿಡಿದು ಪ್ರತಿಯೊಂದು ಮಾಲ್ಗಳು, ಮಾರ್ಕೆಟ್ಗಳು ಎಲ್ಲವೂ ಇದೆ. ಈವನ್ ತರಕಾರಿಯಿಂದ ಹಿಡಿದು ಒಂದು ಬೈಕ್ ಇಟ್ಕೊಂಡಿದ್ರೆ ಒಂದು ಬೈಕ್ ತೊಗೊಳೋದ್ರಿಂದ ಹಿಡಿದು ಒಂದು ಬೈಕ್ ರಿಪೇರಿ ಮಾಡೋ ಸರ್ವಿಸ್ ಸೆಂಟರ್ ತನಕನೂ ಇಲ್ಲೇ ಇದೆ. ಕಾಲ್ ಮಾಡಿದ್ರೆ ಬರ್ತಾರೆ ಇಲ್ಲಿಗೆ. 5 ನಿಮಿಷ ಟೈಮ್ ಇದಿರೋದ್ರಿಂದ, ಟ್ರಾವೆಲ್ ಇರೋದ್ರಿಂದ ಅಷ್ಟು ಒಳ್ಳೆ ಆಪರ್ಚುನಿಟಿ. ಹಾಗೆ ಕಾರು ಅಷ್ಟೇ, ದೊಡ್ಡ ದೊಡ್ಡ ಕಾರ್ ಶೋರೂಮ್ಗಳಿದೆ. ಸೊ ನಿಮಗೆ ಇಮ್ಮಿಡಿಯೇಟಾಗಿ ಕಾರ್ ಸರ್ವಿಸ್ ಬಿಡೋದಕ್ಕಾಗಲಿ ಅಥವಾ ಕಾರ್ನ ಬಂದು ತೊಗೊಂಡು ಹೋಗೋದಕ್ಕಾಗಲಿ ಸರ್ವಿಸ್ಗೆ, ಈ ಥರದಕ್ಕೆ ಯಾವುದಕ್ಕೂ ಚಿಂತೆ ಇರೋದಿಲ್ಲ. ಸೊ ಎಲ್ಲ ನಿಮ್ಮ ದೈನಂದಿನ ಕ್ರಿಯೆಗಳಿಗೆ ಬೇಕಾಗಿರುವಂತಹ ಪ್ರತಿಯೊಂದು ವಸ್ತುಗಳು ಅವೈಲಬಿಲಿಟಿ ಸಿಕ್ಕತ್ತೆ. ಜೊತೆಗೆ ಏನಿದೆ ನಮ್ಮ ಲೇಔಟ್ಗೆನೇ ಹೊಂದ್ಕೊಂಡಿರುವಂಥದ್ದು ಒಂದು RK ಇನ್ಸ್ಟಿಟ್ಯೂಷನ್ ಅಂತಂದ್ಬಿಟ್ಟು, ಇದು ಬಂದುಬಿಟ್ಟು ಇಂಟರ್ನ್ಯಾಷನಲ್ ಸ್ಕೂಲು. ಅದು ನಮ್ಮ ಏನಿದೆ ನಮ್ಮ ಪ್ರಾಜೆಕ್ಟ್ಗೆ ಹೊಂದ್ಕೊಂಡಿರೋಂಥ ಅಟ್ಯಾಚ್ ಆಗಿರೋವಂಥ ಸ್ಕೂಲು ಇದೆ. ಸೊ ಜೊತೆಗೆ ಎದುರುಗಡೆನೇ ದೊಡ್ಡ ದೊಡ್ಡ ಹೋಟ್ಲ್ಗಳಿದೆ. ನೀವು ಆಚೆ ಕಡೆ ಹೋದರೆ ವಾಕ್ ಮಾಡೋಕ್ಕೆ ದೊಡ್ಡ ದೊಡ್ಡ ಜಾಗಗಳಿದೆ, ದೊಡ್ಡ ಹೈವೇ. ಸೊ ರಾತ್ರಿ 12 ಗಂಟೆಯಲ್ಲಿ ನಾವು ಯಾರೇ ಬಂದು ಹೆಣ್ಮಕ್ಳು ಇಳಿದ್ರೂ ಸಹ ಮನೆಗೆ ನೆಡ್ಕೊಂಬರ್ಬೋದು. ಸೊ ಇವತ್ತಿನ ಮಟ್ಟಿಗೆ ಇದು ಕಾಣ್ತಾ ಇದೆ. ಒಂದು 10 ಮನೆ ನಾವು ಏನು ಬಿಲ್ಡ್ ಆದರೆ ಏನಿದೆ, ಇದು 1000 ರೂಪಾಯಿದು ಏನು 999 ಅಂತ ನೀವು ಹೇಳ್ತಾ ಇದ್ದೀವಿ ನಾವು. ನೀವು 1 ವರ್ಷ 2 ವರ್ಷ ಬಿಟ್ಬಿಟ್ಟು ನಾನು 2,500 ಕೊಡ್ತೀನಿ, 3,000 ಕೊಡ್ತೀನಿ ಅಂತಂದ್ರು ನೀವುಗಳು ಕೊಡೋದಿಲ್ಲ ತೊಗೊಂಡವರು. ಯಾಕೆಂದರೆ ಅಷ್ಟು ಚೆನ್ನಾಗಿರೋ ಜಾಗ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ. ಸೊ ನೀವು ಹೇಳೋ ಪ್ರಕಾರ ಸುತ್ತಮುತ್ತ ಡೆವಲಪ್ಮೆಂಟು, ಅದೇ ಹೇಳಿದ್ರಿ ಹೈವೇ ಅಟ್ಯಾಚ್ಡ್. ಬೆಂಗಳೂರಿಂದ ತಿರುಪತಿಗೆ ಹೋಗ್ತಕ್ಕಂಥ ಮೇನ್ ರೋಡ್ ಇದು. ಸಾಕಷ್ಟು ಬಸ್ಗಳು ಹೆಸರಾಂತ ಒಂದು ಪ್ಲೇಸ್ ಅಂದ್ರೆ ತಿರುಪತಿ. ಆ ಮೇನ್ ರೋಡ್ ಹೈವೇ ಅಟ್ಯಾಚ್ಡ್ ಇರ್ತಕ್ಕಂಥದ್ದು ಮುಳುಬಾಗ್ಲಿಂದ ಜಸ್ಟ್ 5 ಮಿನಿಟ್ಸ್ ಅಲ್ವಾ ಸರ್? ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೀನಿ ಸರ್. ಇಲ್ಲಿ ನೀವು ಕೇಳೋ ಕ್ವಶನ್ ಕೇಳ್ತೀರಾ, ಅದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಇಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ಅಪ್ರಿಸಿಯೇಷನ್ ಏನು, ಇದನ್ನ ನೀವು ನೆಕ್ಸ್ಟ್ ಕ್ವಶನ್ ಕೇಳ್ತಿದ್ರಿ. ಸೊ ಇಲ್ಲಿ ನೋಡಿ ಸರ್, ಇಲ್ಲಿಂದ ಜಸ್ಟ್ ಒಂದು 25-30 ಮಿನಿಟ್ಸಲ್ಲಿ ನಮಗೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಸಿಕ್ಕತ್ತೆ. ನೆಕ್ಸ್ಟ್ ಬಂದು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಸಿಕ್ಕತ್ತೆ. ನಮಗೆ ಬಂದು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾ ಸಿಕ್ಕತ್ತೆ. ಸೊ ಇಲ್ಲೆಲ್ಲ ಬಂದುಬಿಟ್ಟು ಲಕ್ಷಾಂತರ ಎಕರೆನ ಸ್ಟೇಟ್ ಗೌರ್ಮೆಂಟು ಬಂದುಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾಗೆ ಕೊಟ್ಟಿದೆ. ಇಂಡಸ್ಟ್ರಿ ಏರಿಯಾ ಆಲ್ರೆಡಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಆಲ್ರೆಡಿ ಕೆಲಸ ನಡೀತಾ ಇದೆ. ಅಂದರೆ ಇಂಡಸ್ಟ್ರಿಯೇ ನಡೀತಾ ಇದೆ. ಈಗ ಲೈಕ್ ನಾವು ತುಮಕೂರು ರೋಡ್ಗೆ ಹೋದರೆ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಯಾವ ಥರ ಡೆವಲಪ್ಮೆಂಟ್ ಆಗಿದೆಯೋ ಆ ಥರ ಈ ಕಡೆ ಹಾಗೆ ಹಾರೋಹಳ್ಳಿಲಿ ಹೆಂಗೆ ಡೆವಲಪ್ಮೆಂಟ್ ಆಗಿದೆ ಹಾಗೆ ಈ ಕಡೆ ಸೈಡ್ಗೆ ಈ ಬೆಲ್ಟಲ್ಲಿ ಇದು ಕೋಲಾರ, ವೇಮಗಲ್ಲು ಮತ್ತು ನರಸಾಪುರ 3 ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಆಲ್ರೆಡಿ ನಡೀತಾ ಇದೆ. 16 ಲಕ್ಷ ಜನ ಬಂದುಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗಿದೆ, ಯಾವಾಗ ನಾವು ಬೇಕಾದಷ್ಟು ಉದ್ಯೋಗಗಳು ನಮಗೆ ಬರ್ತಾ ಇದೆ ಅಂತಂದಾಗ ಅಲ್ಲಿ ಕಾರ್ಮಿಕರು ಇರ್ತಾರೆ, ಇನ್ನೊಬ್ರು ಇರ್ತಾರೆ. ಪ್ರತಿಯೊಬ್ಬರಿಗೂ ಚೈನ್ ಲಿಂಕ್ ಇಂಡಸ್ಟ್ರಿ ಅಂದರೆ ಪ್ರತಿಯೊಬ್ಬರಿಗೂ ಸ್ಟೇ ಮಾಡೋದಕ್ಕೆ ಜಾಗ ಬೇಕಾಗುತ್ತೆ. ಜಸ್ಟ್ ನೀವು ಮನೆ ಕಟ್ಬಿಟ್ಟು ಸ್ಟೇ ಅಂತ ಹಾಕ್ಸಿದ್ರೂ ಬಂದುಬಿಟ್ಟು ಸ್ಟೇ ಮಾಡೋಷ್ಟು ಬೇಕಾದಷ್ಟು ಜನ ಇರ್ತಾರೆ ಇಲ್ಲಿ. ಒಂದು VIP ರೇಂಜ್ಗೆ ಹೇಳಿದೆ. ಇಲ್ಲ ಬೇಡ ನಾವು ತೊಗೋತೀವಿ ಅಂತಂದವರು ಬಂದುಬಿಟ್ಟು ತೊಗೋಬೋದು. ಮುಂದುಗಡೆ ಏನು ಹೈವೇ ಇದೆ, ಇಲ್ಲಿ ತುಂಬ ಇಂಡಸ್ಟ್ರೀಸು, ಬಸ್ಗಳು, ಪಿಕಪ್ಪು ಡ್ರಾಪ್ಗಳಿಗೆ ಓಡಾಡ್ತಾನೆ ಇರುತ್ತೆ ಅಟ್ ಎನಿ ಟೈಮು. ಜೊತೆಗೆ ಮೇಜರಾಗಿ ಏನು ಅಂತಂದರೆ ಮಹೇಂದ್ರದವರು ಒಂದು ದೊಡ್ಡ ಇಂಡಸ್ಟ್ರಿನ ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಆಗಿದೆ. ಅದ್ರ ಜೊತೆಗೆ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. ಹೆಲಿಕಾಪ್ಟರ್ ಕಾಂಪೊನೆಂಟ್ಸು, ಟಾಟಾದವರಿಂದ ಹೆಲಿಕಾಪ್ಟರ್ ಕಾಂಪೊನೆಂಟ್ಸು ದೊಡ್ಡ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ. ಸೊ ಇದು ನಾನು ಕೆಲವೇ ಬೆರಳಿಕೆಯಷ್ಟು ಕೇಳೋಷ್ಟನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ
ಇದಕ್ಕಿಂತ ಮೇಜರಾಗಿ ಏನಾಗಿದೆ ಅಂತಂತಂದರೆ ನಮಗೇನಿದೆ ಹೈವೇ ಏನಿದೆ ಅಟ್ಯಾಚ್ ಆಗಿರೋದ್ರಿಂದ ನೀವು ಎನಿ ಟೈಮು ನೀವು ಇಳಿದ್ಬಿಟ್ಟು ನೀವು ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬರ್ಬೋದು. ಈವನ್ ನೀವು ಕೋಲಾರದಿಂದಾಗಲಿ ಬೆಂಗಳೂರಿಂದಾಗಲಿ ನೀವು ಓಡಾಡ್ಬೋದು ಡೈಲಿ ಬೇಕಿದ್ರೆ. ಯಾಕೆಂದರೆ ಬೆಳಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಕೋಲಾರದಿಂದ ತುಂಬ ಜನ ಇದ್ದಾರೆ, ಏನು ಬೆಳಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಮತ್ತೆ ಕೋಲಾರಕ್ಕೆ ಮುಳಬಾಗಿಲಿಗೆ ಬರೋರು ತುಂಬ ಜನ ಇದ್ದಾರೆ. ಸೊ ಎಲ್ಲರೂ ಬೆಂಗಳೂರಲ್ಲೇ ಮನೆ ತೊಗೊಳಕ್ಕಾಗದೇ ಇರೋದ್ರಿಂದ, ಸೈಟ್ಗಳನ್ನು ತೊಗೊಳಕ್ಕಾಗದೇ ಇರೋದ್ರಿಂದ ಇದು ಹಾರ್ಟ್ಫುಲಿ ಹೇಳ್ತಾ ಇದ್ದೀನಿ, ದಿ ಬೆಸ್ಟ್ ಪ್ಲೇಸ್ ಲೊಕೇಶನ್ನು ನೀವು ತೊಗೊಳೋದಕ್ಕೆ. ಸೊ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ನೀವು ಬೆಳಗಾಮಿಂದ ಬಂದು ಇಲ್ಲಿ ಬೈ ಮಾಡ್ಬೋದು. ಹೌದು. ಸೊ ನಾನೇನೋ ಒಂದು 5 ವರ್ಷಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಸೊ ಯಾವುದೋ ಒಂದು ಶೇರ್ ಇರುತ್ತೆ, ಅದು ಮುಂಬೈದೋ ಬೇರೆ ಇಂಟರ್ನ್ಯಾಷನಲ್ದೋ ಗೊತ್ತಿಲ್ಲ, ಬಟ್ ಹಾಕಲ್ವಾ ನಾವು ಶೇರ್ ಮಾರ್ಕೆಟ್. ಹೌದು. ಸೊ ಅದೇ ಥರ ನೀವು ಸೈಟ್ ಬಿಸ್ನೆಸ್ಸಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ರಿಟರ್ನ್ ತೆಗಿಬೇಕು ಒಂದು 2 ಇಯರ್ಸು 3 ಇಯರ್ಸು 5 ಇಯರ್ಸ್ಗೆ ಅಂತಂದರೆ ಸೊ ಎಲ್ಲಿ ಬೇಕಾದ್ರೆ ಹಾಕ್ಬೋದು. ಬೆಳಗಾಮಿಂದ ಹಾಕ್ಬೋದು, ಮೈಸೂರಿಂದ ಹಾಕ್ಬೋದು, ದುರ್ಗದಿಂದ ಹಾಕ್ಬೋದು, ದಾವಣಗೆರೆಯಿಂದ ಹಾಕ್ಬೋದು, ಮೈಸೂರಿಂದ ಕೂಡ ಹಾಕ್ಬೋದು. ಇಲ್ಲಿಯವರೇ ಹಾಕಬೇಕಂತ ಏನಿಲ್ಲ. ಇಲ್ಲಪ್ಪ ನನ್ನ ಭಾಗದಲ್ಲೇ ನಾನು ಮನೆ ಕಟ್ಟಬೇಕಂದ್ರೆ ಕೋಲಾರದವ್ರು ಕಟ್ಕೋಬೋದು. ಇಲ್ಲ ನಾನು ಬೆಳಗಾಮಲ್ಲಿ ಇಲ್ಲಿ ಮನೆ ಕಟ್ಕೊಂಡು ನಾನು ಜೀವನ ಮಾಡ್ತೀನಿ, ನಿಮ್ಮ ಕೆಪಾಸಿಟಿ, ನಿಮ್ಮ ಆಸಕ್ತಿ ಅದು. ಸೊ ಬಂದು ಮನೆ ಕಟ್ಕೊಂಡು ಜೀವನ ಮಾಡ್ಬೋದು. ಸೊ ಎಲ್ಲದಕ್ಕೂ ಸೂಟಬಲ್ ಇದೆ. ಸೊ ಆ ವಿಚಾರಕ್ಕೆ ಬಂದ್ಬಿಡೋಣ ಸರ್. ಈಗ ಮನೆ ಕಟ್ಟೋದಕ್ಕೆ ಎಲ್ಲದಕ್ಕೂ ಡಾಕ್ಯುಮೆಂಟ್ ವಿಚಾರಕ್ಕೆ ಬರೋಣ. ಏನು ಡಾಕ್ಯುಮೆಂಟ್ ಬರುತ್ತೆ ಇದು? ಎಕ್ಸಾಕ್ಟ್ಲಿ ಇದು ಬಂದು ನಾವೇನು ಹೇಳ್ತಿದ್ದೀವಿ ಅಂತಂದರೆ, ಬೆಂಗಳೂರಲ್ಲಿ ನಾವು ಆದಷ್ಟು ಜಾಸ್ತಿ ಸೇಲ್ ಮಾಡಿರೋದ್ರಿಂದ ನಾವೇನು ಹೇಳ್ತೀವಿ, BMRDA ಎ ಖಾತಾ ಪ್ರಾಜೆಕ್ಟು ರೇರಾ ಅಪ್ರೂವ್ಡ್ ಅಂತ ನಾವು ರೆಗ್ಯುಲರ್ ಆಗಿ ಹೇಳ್ತೀವಿ. ಹೌದು. ಇದು ಬಂದು DTCP ಅಪ್ರೂವ್ಡ್ ಇರುತ್ತೆ. DTCP ಅಪ್ರೂವ್ಡು KUP ಕೋಲಾರ ಅರ್ಬನ್ ಪ್ಲಾನಿಂಗ್ ಅಥಾರಿಟಿಯಿಂದ ನಾವೇನು ಮಾಡಿದ್ದೀವಿ, ಇದಕ್ಕೆ ಪ್ಲಾನಿಂಗ್ ಅಥಾರಿಟಿ ಪ್ಲಾನಿಂಗ್ ಸ್ಯಾಂಕ್ಷನ್ ತೊಗೊಂಡು ಈ ಲೇಔಟನ್ನು ನಾವು ಅಪ್ರೂವ್ ಮಾಡಿಕೊಂಡು ಮಾಡಿರೋವಂಥದ್ದು. ಸೊ ಇದು ಬಂದು ಎ ಖಾತಾ ಇರುತ್ತೆ ಎವ್ರಿ ಸೈಟ್ಗೆ, ಈಚ್ ಇಂಡಿವಿಜುವಲ್ ಸೈಟ್ಗೆ ಎ ಖಾತಾ ಮತ್ತು ಈ ಖಾತಾ ಎರಡೂ ಇರುತ್ತೆ. ಸೊ ನಿಮಗೆ ಇದು ಈ ಖಾತಾ ಯಾವುದೇ ಸೈಟಿಗೆ ಬಂದರೂ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಅನ್ನೋದು ನಾವು ಯಾರು ತೊಗೋತಾರೆ ಅಥವಾ ಅಡ್ವೊಕೇಟ್ಸ್ ತೋರಿಸಿದ್ರೆ ಹೇಳ್ತಾರೆ. ಇದು ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಮಿಡಿಯೇಟಾಗಿ ಮನೆ ಕಟ್ಟುವಂತಹ ಒಂದು ಜಾಗ ಇದು. ಇದು ರೇರಾ ರಿಜಿಸ್ಟರ್ಡ್ ಆಗಿರುವಂಥದ್ದು. DTCP ಅಪ್ರೂವ್ಡ್, KUP ಅಪ್ರೂವ್ಡು, ರೇರಾ ರಿಜಿಸ್ಟರ್ಡ್ ಎ ಖಾತಾ, ಇಂಡಿವಿಜುವಲ್ ಸೈಟ್ ಈ ಖಾತಾ. ಸೊ ಈ ವಿಚಾರಕ್ಕೆ ಬಂದರೆ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಿಮಗೆ. BMRDA ಅಪ್ರೂವ್ಡ್ ಲೇಔಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇದನ್ನು BMRDA ಅಂತ ಅನ್ನೋದಕ್ಕಾಗಲ್ಲ. ಬಟ್ ಕೆಲವು ಜನಗಳಿಗೆ DTCP ಅಪ್ರೂವ್ಡ್ ಅಂದರೆ ಗೊತ್ತಾಗೋದಿಲ್ಲ. ಮತ್ತೆ KUP ಕೋಲಾರ ಅರ್ಬನ್ ಪ್ಲಾನಿಂಗ್ ಅಥಾರಿಟಿ ಅಂದ್ರೆ ಲೈಕ್ ಬೆಂಗಳೂರಲ್ಲಿ ಹೆಂಗ್ BMRDA ಟಾಪು, ಸೊ ಅದನ್ನೇ ತಗೋಬೇಕಪ್ಪ ಜೆನ್ಯೂನ್ ಆಗಿರುತ್ತೆ ಅಂತ ಆಸಕ್ತಿ ಪಡ್ತಿರೋ, ಅದೇ ರೀತಿ ಕೋಲಾರ ಸೈಡ್ ಬಂದು ತಗೋಬೇಕಂದ್ರೆ ಕೋಲಾರ ಅರ್ಬನ್ ಪ್ಲಾನಿಂಗ್ ಅಥಾರಿಟಿ ಅದೇ ಟಾಪ್ ಅಲ್ವಾ ಸರ್? ಸೊ ಆ ತರ ಬರುತ್ತೆ. ಸೊ ಇಲ್ಲಿ ಬಂದ್ರೆ ಟಾಪ್ ಅಮ್ಯುನಿಟೀಸ್ ಅಂದ್ರೆ ಟಾಪ್ ಲೆವೆಲ್ ಆಗಿರ್ತಕ್ಕಂಥ ಲೇಔಟ್ ಅಂತ ಹೇಳ್ಬೋದು. ಗ್ರೌಂಡ್ ಅಲ್ಲಿ ಟಾಪ್ ಲೆವೆಲ್ ಇರುವಂತಹ ಲೇಔಟು, ಟಾಪ್ ಲೆವೆಲ್ ಇರುವಂತಹ ಲೀಗಲ್ ಡಾಕ್ಯುಮೆಂಟು. ಇದು ತುಂಬ ಈ ಲೀಗಲ್ ಡಾಕ್ಯುಮೆಂಟ್ ಒಂದು ಸರಿ ಇಲ್ಲ ಅಂತಂದರೆ ಯಾವುದೇ ಒಂದು ಸೈಟ್ಗೂ ವ್ಯಾಲ್ಯೂ ಇರೋದಿಲ್ಲ ಸರ್. ಸೊ ನಾನು ಲಾಸ್ಟಲ್ಲಿ ಹೇಳ್ತೇನೆ ಇದ್ರ ಬಗ್ಗೆ ಹೆಂಗೆ ಏನು, ಇದ್ರದ್ದು ಲೀಗಲ್ ಅಂತಂದರೆ ಏನು, ಬುಕ್ಕಿಂಗ್ ಅಂದರೆ ಏನೋ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಬಟ್ ಲೀಗಲ್ ಎಲ್ಲಿ ನೀವು BMRDA ಆಗಿರಲಿ ಅಥವಾ DTCP ಆಗಿರಲಿ ಎ ಖಾತಾ ಮತ್ತು ಈ ಖಾತಾ ಇರುತ್ತೆ, ಕಣ್ಣು ಮುಚ್ಕೊಂಡು ದುಡ್ಡು ಹಾಕಿ ಎಲ್ಲೂ ಹೋಗೋದಿಲ್ಲ. ಆದರೆ ಅದೆರಡೂ ಇಲ್ದೇನೆ ಬೇರೆ ಯಾವ್ದಾರು ಮಾಡ್ತೀವಿ ಅಂತಂತಂದರೆ ಯೋಚನೆ ಮಾಡಿ, ನಿಮ್ಮ ಪರಿಮಿತಿಗೆ ಅದು ಬಿಟ್ಟು ವಿಚಾರ. ಎ ಖಾತಾ ಇದ್ದು ಈ ಖಾತಾ ಇರೋ ಜಾಗಕ್ಕೆ 100% ಇನ್ವೆಸ್ಟ್ ಮಾಡಿ, ನಥಿಂಗ್ ಟು ವರಿ. ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಹೌದು ಸರ್. ಹಾಗಾದ್ರೆ ಮನೆ ಕಟ್ಕೊಂತೀನಿ ಅಂದ್ರೆ ಇಮಿಡಿಯೇಟ್ ಬನ್ನಿ, ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಕಟ್ಕೊಳಕ್ ಸ್ಟಾರ್ಟ್ ಮಾಡಿ. ಹೌದು. ನೀರಿನ ವ್ಯವಸ್ಥೆ ಕೂಡ ಯಾವುದೇ ರೀತಿ ಕೊರತೆ ಇಲ್ಲ. ಬರೀ ಜಸ್ಟ್ 110 ಫೀಟ್ಗೆ ನಮಗೆ ಅರ್ಧ ಇಂಚು 3/4 ಇಂಚು ನೀರು ಬಂದಿದೆ. ನೀರಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಇಲ್ಲಿ ಇಲ್ಲ. ಓಕೆ ಸರ್, ಹಾಗಾದ್ರೆ 999 rupees per square feet. ಸೊ ಡಿಪೆಂಡ್ ಆನ್ ಫೇಸಿಂಗ್ ಮೇಲೆ 1100, 1199 ಮೂರು ರೀತಿಯಲ್ಲಿ ವಿಂಗಡಣೆ ಮಾಡಿದೀರಾ ಅಲ್ವಾ ಸರ್? 30-40 ತಗೊಂಡವ್ರಿಗೂ ಒಂದು ಅರೌಂಡ್ 80 ಸೈಟ್ಸ್ ಇದೆ. ಸೊ ಅದೇ 1100 ರೂಪಾಯಿ ರೇಟಿಂದು ಸೈಟ್ಗಳು ತಗೊಂತೀನಿ ಅಂದ್ರೆ ಅದೊಂದು 60+ ಇದೆ. 1199 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಸೈಟ್ಗಳು ತಗೊಂತೀನಿ ಕಾರ್ನರ್ದು ಅಂದ್ರೆ ಅದು ಒಂದು 60+ ಸೈಟ್ಸ್ಗಳು ಇದಾವೆ. ಆಸ್ ಯುವರ್ ವಿಶ್, ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು ಅಲ್ವಾ ಸರ್? ಓಕೆ, ಈಗ ಅಡ್ವಾನ್ಸ್ ಬುಕಿಂಗ್ ಲೀಗಲ್ ಡಾಕ್ಯುಮೆಂಟ್ ತಗೊಂಡು ಹೋಗೋದಕ್ಕೆ ಎಷ್ಟು ದಿನ ಟೈಮ್ ಕೊಡ್ತಾ ಇದೀರಾ, ಎಷ್ಟು ಹೇಳ್ತಾ ಇದೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಅದಕ್ಕಿಂತ ಮುಂಚೆ ನಾನು ಲೋನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ ಸರ್. ಈಗ ಏನಂತಂತಂದ್ರೆ, ಏನು ನಮ್ದು ಎ ಖಾತಾ ಬಂದ್ಮೇಲೆ ಪ್ರತಿಯೊಂದು ಬ್ಯಾಂಕಲ್ಲೂ ಲೋನ್ ಆಗುತ್ತೆ, ಎಲ್ಲ ಬ್ಯಾಂಕಲ್ಲೂ ಲೋನ್ ಆಗುತ್ತೆ, ಏನು ವರಿ ಮಾಡೋ ಹಂಗಿಲ್ಲ. ಇದು ಜೊತೆಗೆ ಕೆಲವರು ಬೇಕಾದಷ್ಟು ಜನ ಏನಾಗಿರುತ್ತೆ ಅಂತಂತಂದರೆ, ಈಗ ಒಂದು ಟೀ ಅಂಗಡಿ ಇಟ್ಕೊಂಡಿರ್ತಾರೆ, ಸ್ಕ್ಯಾನ್ ಮಾಡಿ ಹೋಗ್ತಾ ಇರ್ತಾರೆ. ಆದರೆ ಅವ್ರು ಐ ಟಿ ಕಟ್ಟಿರಲ್ಲ, ಬ್ಯಾಂಕ್ ಅಕೌಂಟ್ಗೆ ಹೋಗ್ತಾ ಇರುತ್ತೆ ದುಡ್ಡು. ಆದರೆ ಅವ್ರೇನು ಮಾಡ್ತಾರೆ, ಐ ಟಿ ಕಟ್ಟಿರಲ್ಲ. ಅವ್ರಿಗೇನಾಗುತ್ತೆ, ನನಗೊಂದು 5 ಲಕ್ಷ ದುಡ್ಡು ಬೇಕು ಸರ್, ನಾನೊಂದು 7-8 ಲಕ್ಷ ದುಡ್ಡಿದೆ,
ನಾನು ಒಂದು 5 ಲಕ್ಷ ನನಗೆ ಲೋನ್ ಮಾಡಿಸ್ಕೊಡ್ತೀರಾ, 100% ನಿಮ್ಮ ಸ್ಟೇಟ್ಮೆಂಟು 6 ಮಂತ್ಸಲ್ಲಿ ಒಂದಿಷ್ಟು ನಾಮ್ಸ್ ಇರುತ್ತೆ, ಅದನ್ನು ನೀವು ತಂದುಕೊಟ್ರೆ ನಿಮ್ಮ ಸ್ಟೇಟ್ಮೆಂಟ್ ಮೇಲೂ ಸಹ ನೀವು ಬೇರೆ ಯಾವುದು ಲೋನ್ ಇಲ್ಲ ಅಂದರೆ ಅದನ್ನು ಮಾಡಿಸ್ಕೊಡ್ತೀವಿ ಸರ್. ಒಂದು ಅರೌಂಡ್ ಎಷ್ಟು ಪರ್ಸೆಂಟೇಜ್ ಮಾಡಿಸ್ಕೊಡ್ಬೋದು ಸರ್? ಒಂದು 50 to 60% ನಾನು ಮಾಡಿಸ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀನಿ. ಲೈಕ್ ಪ್ರಕಾರ ಏನಿಲ್ಲ ಅಂದ್ರೂ ಯಾವ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ ಅಲ್ಲ, ಲೈಕ್ ಎ ಸೇವಿಂಗ್ಸ್ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅಂದ್ರೆ ಒಂದು 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ 1 ಇಯರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅದನ್ನ ತಂದು ಕೊಟ್ರೆ ನಿಮ್ಗೆ ಈಸಿಯಾಗಿ 50 to 60% ಲೋನು ಇವರ ಕಡೆಯಿಂದಾನೆ ನಿಮಗೆ ಕೊಡ್ತಾರೆ. ಬ್ಯಾಂಕ್ ಇಂದಾನೇ ಮಾಡಿಸ್ಕೊಡ್ತೀವಿ. ಸೊ ನಿಮ್ ಕಡೆ ಸಪೋರ್ಟ್ ಇಂದ ನಾವೇ ಎಲ್ಲದನ್ನೂ ಮಾಡಿಸ್ಕೊಡ್ತೀವಿ, ಬ್ಯಾಂಕ್ ಇಂದಾನೇ ಮಾಡಿಸ್ಕೊಡ್ತೀವಿ. ಬ್ಯಾಂಕ್ ಕಡೆಯಿಂದ ಸೊ ಅವೆಲ್ಲ ಟೈಪ್ ಆಗಿದ್ರೆ ಹೌದು ಅಲ್ವಾ ಸರ್? ಹೌದು. ಸೊ ಆ ಲೋನ್ ಆಗುತ್ತೆ ಅಂದ್ರೆ ಲೀಗಲ್ ಆಗಿದ್ರೇನೆ ಅವರು ಕೂಡ ಲೋನ್ ನ ಪ್ರೊವೈಡ್ ಮಾಡ್ತಾರೆ. ನಾನು ಹೇಳಿದ್ದು ನಿಮ್ಗೆ IT ಇಲ್ಲ ಅಂತವ್ರಿಗೆ. ನಿಮ್ಮ IT ಪ್ರತಿಯೊಂದು ಇದೆ. ನಾನು ಸ್ಯಾಲ್ರಿಡ್ ಇದ್ದೀನಿ, ನನ್ನ ಹತ್ರ ಒಂದು 25,000 ಸಂಬಳ ಬರ್ತಾ ಇದೆ, ನನ್ನ ಹತ್ರ ಒಂದು 30,000 ಸಂಬಳ ಬರ್ತಾ ಇದೆ ಅಂತಂದ್ರೆ 30% ಅಷ್ಟೇ ನೀವು ಇನ್ವೆಸ್ಟ್ ಮಾಡಿ, ಡೌನ್ ಪೇಮೆಂಟ್ ಮಾಡಿ. 70% ಇದನ್ನ 70% ಆಸ್ ಪರ್ ಯುವರ್ ಪ್ರೊಫೈಲು SBI ಇಂದಾನು ಲೋನ್ ಆಗುತ್ತೆ, HDFC ಇಂದ ಲೋನ್ ಆಗುತ್ತೆ, ICIC ಇಂದ ಲೋನ್ ಆಗುತ್ತೆ, ಕೆನರಾ ಬ್ಯಾಂಕಿಂದ ಆಗುತ್ತೆ, LIC ಇಂದ ಆಗುತ್ತೆ, IDBI ಇಂದ ಆಗುತ್ತೆ. ಪ್ರತಿಯೊಂದು ಬ್ಯಾಂಕಲ್ಲೂ ನಿಮಗೆ ಹೇಳ್ತೀರಾ, ಅವತ್ತು ನೀವು ಬಂದ ದಿವಸ ಯಾವುದು ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ ಅದರಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಜೊತೆಗೆ ಈಗ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಲೋನ್ಗೆ ಹೋಗ್ತಾರೆ, ಅವ್ರಿಗೊಂದು ಬೆಸ್ಟ್ ಚಾನ್ಸು. ಕಾರಣ ಇಷ್ಟೇ, ಇವಾಗ ಇಂಡಿಯಾದಲ್ಲಿ ರೆಪೋ ರೇಟು ಕಮ್ಮಿ ಆಗಿದೆ. ಸೊ ಅದರಿಂದ ಇಂಟ್ರೆಸ್ಟ್ ರೇಟು ಲಾಸ್ಟ್ 2 months 3 monthsಗಿಂತ ಇವಾಗ ಕಮ್ಮಿ ಆಗಿದೆ ರೇಟು. ಸೊ ಏನಿದು ಮೊದಲು 8ರಿಂದ 9% ಇತ್ತು, ಇವಾಗ 7ರಿಂದ 8% ಆಗಿದೆ. ಸೊ ಆಸ್ ಪರ್ ಯುವರ್ ಪ್ರೊಫೈಲ್ ಅದಿರುತ್ತೆ. ಸೊ 1% ರೇಟ್ ಆಫ್ ಇಂಟ್ರೆಸ್ಟು ಪರ್ ಅನ್ನಮಲ್ಲಿ ನಿಮಗೆ ಕಮ್ಮಿ ಹಾಕ್ಕೊಂಬರುತ್ತೆ. ಸೊ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಟೈಮ್. ಹೌದು. ಓಕೆ ಸರ್, ಆಗಲೇ ಕೇಳ್ತಾ ಇದ್ದೆ. ಹೌದು. ಈಗ ಲೀಗಲ್ ಡಾಕ್ಯುಮೆಂಟ್ ಆಯಿತು. ಎಷ್ಟು ದಿನ ಟೈಮ್ ಕೊಡ್ತೀರಾ? ಪ್ರೊಸೆಸ್ ಎಷ್ಟು ಹೇಳ್ತಾ ಇದ್ದೀರಾ? ಪ್ರೊಸೆಸ್ ಓಕೆ ಸರ್, ನಮ್ಮದು ಬಂದುಬಿಟ್ಟು ಜಯನಗರದಲ್ಲಿ ಇರುವಂತಹದ್ದು ಕಂಪನಿ. ನನ್ನ ಕಂಪನಿ ಹೆಸರು ಬಂದುಬಿಟ್ಟು ಒರಾಯನ್ ಗ್ರೂಪ್ಸ್ ಅಂತಂದ್ಬಿಟ್ಟು ಜಯನಗರ 4th ಬ್ಲಾಕಲ್ಲಿ ನಮ್ಮ ಕಂಪನಿ ಇರೋದು. ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ನಮ್ಮದು ಪ್ರೊಸೆಸ್ ಹೆಂಗಿರುತ್ತೆ, ಎವ್ರಿ ಪ್ರಾಜೆಕ್ಟ್ಗೂ ಒಂದೇ ಫಾರ್ಮ್ ನಮ್ಮದು. ಏನು ಫಾರ್ಮ್ ಅಂತಂತಂದರೆ, ಬರ್ತೀರಾ, ನಿಮ್ಗೆ ಇಷ್ಟ ಆಯಿತಾ, 1 ಲಕ್ಷ ಕೊಟ್ಟು ಬುಕ್ ಮಾಡ್ತೀರಾ. ಬುಕ್ ಮಾಡಿದಾಗ ನಾವು ಆ್ಯಸ್ ಯೂಶುವಲ್ ಸೇಮ್ ನಿಮ್ಮ ಆ ಪರ್ಟಿಕ್ಯುಲರ್ ಇದನ್ನು ಬಂದುಬಿಟ್ಟು ಸೈಟನ್ನು ಬಂದುಬಿಟ್ಟು ನಿಮ್ಮ KYC ತೊಗೊಂಡು ನಮ್ಮ ಸಾಫ್ಟ್ವೇರ್ಲಿ ಅದನ್ನು ಬ್ಲಾಕ್ ಮಾಡ್ತೀವಿ. ಬೇರೆ ಯಾರಿಗೂ ಅದು ಹೋಗಲ್ಲ, ತೋರಿಸೋಂಗಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಏನಿದೆ 50-60 ವರ್ಷದ ಡಾಕ್ಯುಮೆಂಟು ಅದನ್ನೆಲ್ಲದನ್ನು ನಾವು ನಿಮಗೆ ಶೇರ್ ಮಾಡ್ತೀವಿ, ಕೊಡ್ತೀವಿ. ಫಿಸಿಕಲಿ ಮೀನ್ಸ್ ಹಾರ್ಡ್ ಕಾಪಿ ಮತ್ತು ಸಾಫ್ಟ್ ಕಾಪಿ ಕೊಡ್ತೀವಿ. ನಿಮಗೆ 1 ವಾರ ಟೈಮ್ ಇರುತ್ತೆ. 1 ವಾರದಲ್ಲಿ ನೀವು ಅಡ್ವೊಕೇಟ್ ಹತ್ರ ಹೋಗಿ ಏನು ತೋರಿಸ್ತೀರಾ, ಲೀಗಲ್ಲು ನಿಮ್ಗೆ ವೆರಿಫಿಕೇಷನ್ ಬೇಕು ಅಂದರೆ, ಲೋನ್ಗೆ ಹೋಗೋದಕ್ಕೆ ಅವ್ರಿಗೆ ಅದರ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಬ್ಯಾಂಕಲ್ಲೇ ವೆರಿಫಿಕೇಷನ್ ಮಾಡ್ತಾರೆ. ಏನಿವೆ ನಿಮ್ಮ ಇಷ್ಟ, ನೀವು ಹೋಗಿ ತೋರಿಸಿದ ಮೇಲೆ ಏನು 30% ಇರುತ್ತೆ ಅದನ್ನು ಬಂದುಬಿಟ್ಟು ನೀವು ಡೌನ್ ಪೇಮೆಂಟ್ ಮಾಡ್ತೀರಾ. ಡೌನ್ ಪೇಮೆಂಟ್ ಮಾಡಿದ್ಮೇಲೆ ನಾವು ಸೇಲ್ ಅಗ್ರಿಮೆಂಟನ್ನು ರೈಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಲೋನ್ಗೆ ಲಾಗಿನ್ ಆಗ್ತೀವಿ. ಲೋನು ಪ್ರೊಸೆಸ್ ಬಂದು 10 to 12 days ನಮ್ಮ ಇದರಲ್ಲಿ ತೊಗೊಳ್ತೀವಿ. ಅದಾದಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಚಾರ್ಜಸ್ ಬಂದುಬಿಟ್ಟು ಎಕ್ಸ್ಟ್ರಾ ಇರುತ್ತೆ. ಇದಕ್ಕೂ ಮತ್ತು ಸೈಟ್ಗೂ ಅಂದರೆ ಪ್ರಾಡಕ್ಟ್ಗೂ ಮತ್ತು ರಿಜಿಸ್ಟ್ರೇಷನ್ಗೂ ಸಂಬಂಧ ಇರಲ್ಲ. ರಿಜಿಸ್ಟ್ರೇಷನ್ ದುಡ್ಡು ಬೇರೆ ಇರುತ್ತೆ. ಇದು ಬಂದು ಸೈಟ್ ವ್ಯಾಲ್ಯೂ ನಾನು ಹೇಳ್ತಾ ಇರೋದು ಪ್ರತಿಯೊಂದಿಗೆ. ಸೊ ಇದು ನನ್ನ ಪ್ರೊಸೆಸ್ಸು. ಜೊತೆಗೆ ಯಾವುದೇ ಲೀಗಲ್ ಡಾಕ್ಯುಮೆಂಟನ್ನು ನಾವು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂತಂತಂದರೆ ನಿಮ್ಮ 1 ಲಕ್ಷ ರೂಪಾಯಿ ಏನಿದೆ ಅದನ್ನು ನಾವು ರಿಫಂಡನ್ನು ಮಾಡ್ತೀವಿ. ಫುಲ್ ಅಮೌಂಟು ರಿಫಂಡ್ ಆಗುತ್ತೆ. 100% ಅದಾಗೋದಿಲ್ಲ. ಆದರೆ ನಾವು ನಿಮಗೆ ವಿಶ್ವಾಸಕ್ಕೆ ಅದನ್ನು ಹೇಳಲೇಬೇಕು. ಅದು ನಾರ್ಮ್ಸು ಏನಿದೆ ಅದನ್ನು ನಾನು 10 days ಟೈಮ್ ಕೊಡ್ತೀರಾ? ಹೌದು. ಲೀಗಲ್ ಡಾಕ್ಯುಮೆಂಟ್ನ ಚೆಕ್ ಮಾಡಿಸಿ. ಹೌದು ಅಷ್ಟಲ್ವಾ ಸರ್? ಹೌದು ಸರ್. ಓಕೆ ಸರ್, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕೊಟ್ಬಿಟ್ಟಿದ್ದೀವಿ. ಸೊ ಫೈನಲ್ ಆಗಿ ಇಷ್ಟೇ ಹೇಳ್ತಕ್ಕಂಥದ್ದು, 999 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಸೊ 1,100 ರೂಪಾಯಿ ಪರ್ ಸ್ಕ್ವೇರ್ ಫೀಟು, 1,199 ರೂಪಾಯಿ ಪರ್ ಸ್ಕ್ವೇರ್ ಫೀಟು, 3 ರೀತಿ ಇದೆ. ಸರ್ ನೀವಾಗಲೇ ಇನ್ ಬಿಟ್ವೀನಲ್ಲಿ ಏನೋ ಹೇಳ್ತೀನಿ ಕೊನೆದಾಗ ವಿಡಿಯೋದ ಕೊನೆಯಲ್ಲಿ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ತಿಳಿಸ್ಕೊಟ್ಬಿಟ್ರೆ. ನಾನು ಆಲ್ರೆಡಿ ಪ್ರೊಸೆಸಿಂಗ್ ಅದನ್ನು ಹೇಳ್ತೀನಿ ಹಿಂದೆ, ಅದರಲ್ಲೇ ಇನ್ವಾಲ್ವ್ ಆಗಿರಬೇಕು ಅನ್ಕೋತೀನಿ. ಅಂದರೆ ಯಾವ ಥರ ಪ್ರೊಸೆಸಿಂಗ್ ಆಗಬೇಕು ಅದ್ರ ಬಗ್ಗೆನೇ ಮಾಹಿತಿ. ಹೌದು ಅಲ್ವಾ? ಅದೇ ಪ್ರೊಸೆಸಿಂಗ್ ಮಾಹಿತಿ ಕೊಟ್ಟಿದ್ದೀನಿ. ಇವಾಗ ಆಲ್ಮೋಸ್ಟ್ ನನ್ನ ಕಡೆಯಿಂದ 100% ಎಲ್ಲದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಎಷ್ಟು ವಿಡಿಯೋ ನೋಡಿದ್ರು ಕೂಡ ಸುಮ್ಮನೆ ಲ್ಯಾಗ್ ಆಗುತ್ತೆ ಅಷ್ಟೇನೆ. ಹೌದು. ಸೊ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇನೆ, 999 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಸೊ ಬೆಂಗಳೂರಿಂದ ಕೋಲಾರ ಹತ್ರ ಬಂದರೆ ಕೋಲಾರಿಂದ ಮುಳುಬಾಗ್ಲಿಂದ ಜಸ್ಟ್ 5 minutes ಟ್ರಾವೆಲ್ ಮಾಡಿದ್ರೆ ಈ ಲೇಔಟ್ ಸಿಗುತ್ತೆ. ಸೊ ಹೈವೇಗೆ ಅಟ್ಯಾಚ್ಡ್ ಇರ್ತಕ್ಕಂಥದ್ದೇ ಈ ಪ್ರಾಪರ್ಟಿ. ನೀವು ಒರಾಯನ್ ಗ್ರೂಪ್ ಸಂಸ್ಥೆ ಕಡೆಯಿಂದ ನಿಮಗೆ ಈ ಲೇಔಟಲ್ಲಿ ಸೈಟ್ಗಳು ಸಿಗ್ತಾ ಇರೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಇದೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತಾರೆ. ಜೊತೆಗೆ ಲಾಸ್ಟ್ಲು ಒಂದೇ ಒಂದು ವಿಷಯ ಏನಿದೆ, ನಾವು ಸಂಡೇ ಲಾಂಚಿಗೆ ಯಾರಿಗೆ ನಿಮಗೆ ಬರೋಕ್ಕಾಗೋದಿಲ್ಲ ಡೈರೆಕ್ಟ್ ಆಗಿ ಅಂತಂದವ್ರಿಗೆ ನಮ್ಮ ಕಡೆಯಿಂದ ಬಂದು ಹೋಗೋದಕ್ಕೆ ಟ್ರಾವೆಲಿಂಗ್ ವ್ಯವಸ್ಥೆ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ. ಜಸ್ಟ್ ಕಾಲ್ ಮಾಡಿದಾಗ
ಅದ್ರ ಬಗ್ಗೆ ಹೇಳ್ತಾರೆ ನಮ್ಮ ಎಕ್ಸಿಕ್ಯೂಟಿವ್ಸು. ನೀವು ಜಸ್ಟ್ ನಿಮ್ಮ ಪಿಕಪ್ ಲೊಕೇಶನ್ನು ಬೆಳಗ್ಗೆ ಎಷ್ಟೊತ್ತಿಗೆ ನಿಮಗೆ ಏನು ಬೇಕು ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಟೈಮನ್ನು 100% ಅದಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಿಕೊಡ್ತೇವೆ. ಅಷ್ಟಲ್ವಾ ಬಂದು ನೋಡಿ, ನಿಮ್ಗೆ ಇಷ್ಟ ಆದರೆ ಬುಕ್ ಮಾಡಿ, ಇಲ್ಲ ಅಂತಂದರೆ ನೀವು ಬುಕ್ ಮಾಡಿಲ್ಲ ಅಂತ ಇಲ್ಲೇ ಬಿಡೋದಿಲ್ಲ, ಮತ್ತೆ ಕರ್ಕೊಂಡೋಗಿ ನಿಮ್ಮ ಮನೆಗೆ ಬಿಡ್ತೀವಿ. ಇದಿಷ್ಟು ಜವಾಬ್ದಾರಿ ನಮ್ಮ ಕಂಪನಿ ಕಡೆಯಿಂದ ನಾವು ತಗೋತೀವಿ. ಅಷ್ಟು. ಸೊ ಇಷ್ಟು ಸುಬ್ರಹ್ಮಣ್ಯ ಸರ್ ಡೀಟೇಲ್ಸ್ನ ತಿಳಿಸ್ಕೊಟ್ರು. ನೋಡಿ, ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಯಾವುದೇ ಸೈಟ್ ಆಗಿರಲಿ, ಯಾವುದೇ ಲೇಔಟ್ ಆಗಿರಲಿ, ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ಸ್ ಹತ್ರ ತೋರಿಸಿ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ, ಸೊ ನಿಮ್ಮ ಮನಸ್ಸಾಕ್ಷಿಗೆ ಖುಷಿಯಾಗೋ ರೀತಿ ನಡ್ಕೊಂಡು ಸೊ ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. 999 per square feet ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ, ದಿ ವರಾನ್ ಸಂಸ್ಥೆ ಕಡೆಯಿಂದ ಸಿಗ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ನನ್ನ ಕಡೆಯಿಂದ ಕೇಳ್ತೀನಿ, ಸಾಧ್ಯವಾದಷ್ಟು ಕೊಡಿ ಸರ್. 100 ಆಗಲ್ಲ ಅಂತ ಅಂದ್ರಿ, ಹೌದು, ಬಟ್ ಆದ್ರೂ ಕೊನೆದಾಗ ಕೇಳಿರ್ತೀನಿ, ನಿಮಗೆ ಬಿಟ್ಟಿದ್ದು ಕೇಳಿ ಸರ್. 100% ಇದರಲ್ಲಿ ನಾನು ಯಾವುದೇ ಕಾರಣಕ್ಕೂ 999 ರುಪೀಸ್ಲಿ ₹1 ಕಡ್ಡಿ ಮುರ್ದಂಗೆ ಹೇಳ್ತಾ ಇದ್ದೀರಾ. ಆಗಲ್ಲ ಸರ್, ಡೆಡ್ ಲೈನ್ ಅಲ್ಲಿ ಇದೀವಿ. ಆಗೋದಿಲ್ಲ. ಏನಾದರೂ ರಿಜಿಸ್ಟ್ರೇಷನಲ್ಲಿ ಏನಾದರೂ ವ್ಯವಸ್ಥೆ ಮಾಡ್ಸೋಕ್ಕಾಗತ್ತಾ ಯೋಚನೆ ಮಾಡ್ತೀನಿ, ಬಟ್ ಗ್ಯಾರಂಟಿ ಏನು ಕನ್ಫರ್ಮೇಷನ್ ಕೊಡೋಕ್ಕೆ ಬರಲ್ಲ. ಈಗ ನಮ್ಮ ಮತ್ತು ಕಸ್ಟಮರ ಬಾಂಧವ್ಯ ಹೆಂಗಿರುತ್ತೆ ಅದನ್ನು ನೋಡಿ ಅದರಲ್ಲಿ ಮಾಡಿಸ್ಬೋದಾ ಅಂತ ಲೀಗಲಿ ನಮಗೆ ಓಕೆ ಕಂಪ್ನಿ ಕಡೆಯಿಂದ ಆದರೆ 100% ಅದರಲ್ಲಿ ಏನಾದರೂ ಒಂದು ಇಷ್ಟನ ಮಾಡಿಕೊಟ್ರಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.